ಆಗುತ್ತದೆ. ಮಹಿಮೆ ನೋಡಿರಿ. ಕಲಿಯದೆ ನಮಗ ಎಲ್ಲ ಕಲಿಬೇಕು. ನಮ್ದ ಜ್ಞಾನ ಎಂತಾದೈತಿ? 3 ಲೋಕ 3 ಕಾಲವನ್ನ ಒಂದು ಸಮಯದೊಳಗ ತಿಳ್ಕೊಳ್ಳುವಂತ ಇದ್ರನು ನಮಗೇನ್ ಮಾಡ್ಬೇಕು? ಈಗ ಜಿನ್ವಾನಿ ಓದ್ಬೇಕು, ಅದರಿಂದ ತಿಳ್ಕೊಬೇಕು, ಅದರಿಂದ ಕಲ್ಕೋಬೇಕು. ನಮ್ಮ ಆತ್ಮನ ಗುಣಗಳ ಯಾವ ಅದಾವ ಅಂತೇಳಿ ನಾವು ಜಿನ್ವಾನಿ ಇಂದ ತಿಳ್ಕೊಬೇಕು. ಯಾಕಂದ್ರೆ ನಮಗ್ ಗೊತ್ತಿಲ್ಲ. ನಮಗ್ ಬರೀ ಏನ್ ಗೊತ್ತೈತಿ? ಮೋಹ ಅಂದ್ರೆ ಏನಂತ ಅಷ್ಟ ಗೊತ್ತೈತಿ. ಮೋಹ ಯಾರು ಕಲಿಸಿಲ್ಲ, ಮೊದ್ಲಿಂದ ಬಂದೈತಿ. ಅನಾದಿ ಕಾಲದಿಂದ ಬರ್ಕೊಂತನೇ ಬಂದೈತಿ. ಮತ್ ನಾವು ಅನಾದಿ ಕಾಲದಿಂದ ಸಿದ್ಧ ಪರಮಾತ್ಮ ಇಲ್ಲ, ಶಕ್ತಿ ರೂಪದಿಂದ ಇದ್ದೇವು. ಐತಿ ಶಕ್ತಿ ರೂಪದಿಂದ. ಮತ್ ಮೋಹ ಯಾವ್ದು? ಮೋಹ ನಮ್ ಶಕ್ತಿ ಐತಿ, ಆದ್ರ ಅದ್ ನಮ್ ಜೊತೆ ಇಲ್ಲ ಅನಾದಿ ಕಾಲದಿಂದ. ಅದ್ ನಮ್ದು ಇಲ್ಲ ಅಂದ್ರನು ಅದ್ ನಮ್ ಜೊತೆ ಐತಿ. ಯಾವ್ದು ನಮ್ ಜೊತೆ ಐತಿ ಅದ್ ನಮ್ದಿಲ್ಲ. ಅದ್ರೊಳಗ್ ತಪ್ಪೆ ಅರ್ಧ ಮೋಹದ್ದು ಏನ್ ನಮ್ಮದು? ಅದ ಮೋಹದ ಮಹಿಮೆ. ಈಗ ನೀವೇನು ಉತ್ತರ ಹೇಳಿದ್ರಲ್ಲ, ಅದ ಮೋಹದ ಮಹಿಮೆ. ನಾವು ಇನ್ನೂ ಮಠ ಮೋಕ್ಷಕ್ಕೆ ಹೋಗಿಲ್ಲ. ಅದಕ್ಕೆ ಕಾರಣ ಮೋಹ ಅಥವಾ ನಾವ ಕಾರಣ. ಅದ ಮೋಹದ ಮಹಿಮೆ. ಅದಕ್ಕೆ ಇಲ್ಲಿ ಪಂಡಿತ್ಜಿನೂ ಅದನ್ನೇ ಹೇಳ್ತಾರ, ಯಾರು ಕಲಿಸಿಲ್ಲ, ಅನಾದಿ ಕಾಲದಿಂದ ಜೊತೆಗೆ ಬಂದೇ ಪರಿಣಾಮ ಆಗ್ತೈತಿ. ಖರೆ ನಮಗೇನ ಅದ ಬೇಕು. ನಮಗ ಈಗ ನಾ ಶಾಸ್ತ್ರಿ ಮಾಡಿ ಬಂದಿದ್ದೇನೆ, ಮುಂದೆ ನಂಗೆ ಏನ್ ಮಾಡ್ಬೇಕು? ನಂಗೆ ಮುಂದಿನ ರೊಕ್ಕ ಗಳಿಸ್ಬೇಕು. ನಾ ಏನ ರೊಕ್ಕ ಗಳಿಸ್ಬೇಕಂತ ವಿಚಾರ ಮಾಡಿ ಮೋಕ್ಷಕ್ಕೆ ಹೋಗ್ಬೇಕಂತ ಹೇಳಿ ವಿಚಾರ ಮಾಡ್ಲಿಲ್ಲ. ಇದ ಮೋಹದ ಮಹಿಮೆ. ನನಗ ಇವತ್ತು ನಾ ಬಂದಿನಿ, ನನ್ಗೆ ಇವತ್ತು ಪ್ರವಚನ ಮಾಡಾಕ್ ಹೇರು, ಮತ್ ಪ್ರವಚನ ಮಾಡಾಕನ ಕೊಡ್ಲಿಲ್ಲ. ನಾ ಇನ್ ಮುಂದ ಶಿಬಿರಕ್ಕೆ ಬರಂಗಿಲ್ಲ. ಇದ ಮೋಹದ ಮಹಿಮೆ. ಅದ್ ಎಲ್ಲರೇ ಬೇಕಿರ್ಲ. ಅಂದ್ರೆ ಸಂಸಾರದಾಗ ತಿರ್ಗಾತೇವಂದ್ರ ಒಂದ್ ಕಾರಣ ಬೇಕು. ಯಾಕಂದ್ರೆ ನಾವು ಚಲೋ ಕಾರ್ಯ ಮಾಡಿದಾಗ ಎಲ್ಲಾ ನಾ ಮಾಡಿದೇನಂತೇವ್, ಕೆಟ್ಟಾದಾಗೆಲ್ಲ ನಾ ಮಾಡಿಲ್ಲ ಅಂತೇವ್. ಕೆಟ್ಟಾದಾಗ ಹಾಲು ಉಕ್ಕಿದು ಅಂದ್ರ ನಾವೇನಂತೇವು? ಅದು ಉಕ್ಕೋದತ್ರ ಸ್ವಭಾವ ಐತಿ, ಅದಕ್ಕೆ ಉಕ್ಕಿದಾವು, ನಾ ಏನ್ ಮಾಡ್ಲಿದ ಅಂತೇವ್. ಅದ ಕರೆಕ್ಟ್ ಟೈಮಿಗೆ ಯಾರಿಗೆ ಹೋಗಿ ಬಂದ್ ಮಾಡಿ, ಅವು ಹಿಂಗ್ ಉಕ್ಕೋದಿದ್ದು ಅಷ್ಟೊತ್ತ ಹೋಗಿ ಬಂದ್ ಮಾಡಿ ಅದನ್ನ ಗ್ಯಾಸ್ ಆರಿಸಿ ಊದಿದ್ದು ಅಂತಂದ್ರ ಕೇಳ್ಬೋದಂದ್ರ ನೋಡ್ ನಾ ಮಾಡಿನಂತೆ ಉಕ್ಲಿ. ಇದು ಮೋಹದ ಮಹಿಮೆ. ಮೋಹ ಅಂದ್ರ ಎಲ್ಲಕ್ಕಿಂತ 6 ಗುರಾಣಿಯೊಳಗ ಉದಾಹರಣೆ ಕೊಡ್ತಾರೆ ಪಂಡಿತ್ ದೌಲತ್ ರಾಮ್. ಸರಿ ಕುಡ್ದವ್ರ ಗತಿ. ಮೋಹ ಅಂದ್ರೆ ಏನ? ಮೋಹ ಮಹಾಮದ ಪಿಯೋ ಅನಾದಿ ಭೂಲ್ ಆಪಕೋ ಬರಮತ ಮಾದಿ. ಅಂದ್ರ ಅದು ಒಂಥರ ನಶಾ ಇದ್ದಂಗ. ಏನ್ ಮಾಡ್ತದ? ಅದು ಒಂದ್ಸಲ ನಾವ ಮದ್ಯದ ಸೇವನೆ ಮಾಡಿದು ಅಂತಂದ್ರ ನಮ್ಮದ ಅರಿವ ನಮಗ ಇರಂಗಿಲ್ಲ. ಯಾವ್ದ ಈ ಶರೀರವನ್ನ ನಾವ್ ಏನಂತ ತಿಳ್ಕೊಂಡೇವ ಅದರ ಅರಿವನ್ನ ಇರಂಗಿಲ್ಲ. ಈ ಹೊರಗೇನು ಮದ್ಯವ ನಮ್ಗೆ ಕಾಣಿಸ್ತಿದಲ್ಲ ಅದ್ರ ಸೇವನೆ ಮಾಡಿದ್ವು ಅಂತಂದ್ರ. ಮತ್ತ ನಾವ ಎಂತ ಮದ್ಯದ ಸೇವನೆ ಮಾಡಿದೆವು? ಮೋಹ ರೂಪಿ ಮದ್ಯದ ಸೇವನೆ ಮಾಡಿದೆವು. ಅದು ಯಾವಾಗಿಂದ? ಅನಾದಿ ಕಾಲದಿಂದ. ಮತ್ತ ಏನ ಇನ್ನೂ ಮಾಡತ್ತೇವ್. ಮತ್ತೆ ಯಾವಾಗಿನ ಮಠ ಮಾಡಾರಿದೆವು? ಅನಂತ ಕಾಲದವರೆಗೆ ಮಾಡಾರನ ಇದು. ಯಾಕಂದ್ರೆ ಪಂಚಮ ಕಾಲದಾಗ ಇದ್ದೇವಲ್ಲ, ಮೋಕ್ಷಕ್ಕಂತೂ ಹೋಗೋದು ನಮ್ ಭಾಗ್ಯದೊಳಗೆ ಇಲ್ಲ ಅಂತೇಳಿ ನಮಗ್ ಗೊತ್ತಾಗೈತಿ. ಅಂತೇಳಿ ನಾವೇನ ಪುರುಷಾರ್ಥನ ಮಾಡೋದ ಬಿಟ್ಬಿಟ್ಟೆವು. ಈಗ ಮೋಹದ ಕೈಯಾಗ ಇದೊಂದ ಭಾವ ಏನಾಗ್ಲಿ, ಮೋಹದ ಕೈಯಾಗ ಹೋಗ್ಲಿ. ತಾಯಿಯವ್ರು ಇವತ್ತು ಬೆಳಿಗ್ಗೆನ ಹೇಳಿದ್ರು, ಕಡ್ಲೆಕಾಳಿನ ಹಾಗೆ ಹೊರಗ ಬಿದ್ದೆವು. ಒಂದ್ಸಲ ಅನಿಸ್ಬೇಕಲ್ಲ, ಯಾ ಕಾಲದಾಗ ಹೊರಗ್ ಬಿದ್ದು? ಚತುರ್ಥ ಕಾಲದಾಗ ಬಿದ್ದಿರ ಮೋಕ್ಷಕರಿ ಹೋಗ್ತಿದ್ದು. ನಂದ್ ಹೇಳ್ತೇನೆ, ನಾ ಏನ್ರಿ ಚತುರ್ಥ ಕಾಲದಾಗ ಹೊರಗ್ ಬಿದ್ದಿರನೋ ನಾ ಮೋಕ್ಷಕ್ಕೆ ಹೋಗ್ತಿರಕಿಲ್ಲ, ಸಂಸಾರದಾಗನೇ ಇರ್ತೀನಿ. ನಾ ಬೇರೆದವ್ರು ಹೇಳಕ್ ಹೋಗಿಲ್ಲ, ನಾ ನಂದೇ ಹೇಳ್ಕೊಳತೀನಿ.
ಈ ಮೋಹದ ಮಹಿಮೆ ಈ ತರ ನಾವ ಏನ ಮೋಹದ ಮಹಿಮೆ ಇನ್ನೊಂದು ತರ್ಕ ಏನಂದ್ರ ಯಾವ ತರ ಸಮುದ್ರದ ನೀರ್ ಅಗಾಧ ಐತಿ, ಆ ಸಮುದ್ರದೊಳ ನೀರದ ಒಳಗ ತಪ್ಪೆ ಒಂದ್ ಹನಿ ಅಮೃತ ಬಿತ್ತ ಅಂತಂದ್ರನು ಅದ ಪೂರ್ತಿ ಅಮೃತ ಆಗೋದಿಲ್ಲ. ಆದ್ರ ಈ ಮೋಹ ಇಂಥದೈತ್ಲ, ಆ ಪೂರ್ತಿ ಸಮುದ್ರದೊಳಗ ಒಂದ್ ಹನಿ ವಿಷ ಬಿತ್ತಂದ್ರನು ಆ ಪೂರ್ತಿ ಸಮುದ್ರದ ನೀರ್ ಏನಾಗ್ತೈತಿ, ವಿಷ ಆಗ್ತೈತಿ. ಅಂತದ್ ಈ ಮೋಹ ಐತಿ. ಅದೇ ತರ ಸಮುದ್ರದ ನೀರ್ ಅಂತಂದ್ರ ನಾವ್ ನಮ್ಮ ಆತ್ಮ, ನಮ್ಮ ಶುದ್ಧ ಚೈತನ್ಯ ಚಿದಾನಂದ ಸ್ವರೂಪಿ ಆತ್ಮ. ಈಗ ಆ ಸಮುದ್ರದ ನೀರೊಳಗ ಮೋಹ ಯಾವ್ದ, ಉಪ್ಪು. ಸಮುದ್ರದ ನೀರಿನ ಉಪ್ಪು ಎಷ್ಟ್ ಎಲ್ಲೆಲ್ಲೈತಿ, ಯಾ ಸಮುದ್ರದ ನೀರ್ ಯಾ ಕೊನೆ ಒಳಗಿಂದ ಹೋಗ್ತಂದ್ರ ಅದ್ರೊಳಗ ನಮ್ಗೆ ಉಪ್ಪು ಸಿಗಂಗಿಲ್ಲ, ಸಿಗ್ತೈತಿ. ಈಗ ಅದನ್ನ ಸಿಹಿ ಮಾಡ್ಬೇಕಂದ್ರ ನಮ್ಗೆ ಎಷ್ಟು ಸಕ್ಕರೆ ಹಾಕ್ಬೇಕು, ಎಷ್ಟು ಕಬ್ಬಿನ ಹಾಲು ಹಾಕ್ಬೇಕು, ಅದ್ರಾಗ ಎಷ್ಟು ಬೆಲ್ಲ ಹಾಕ್ಬೇಕು, ಅವಾಗ ಅದ್ ಹೋಗಿ ನಾರ್ಮಲ್ ನೀರ್ ಆಗ್ತೈತಿ, ಆಗೋದಿಲ್ಲ. ಈಗ ಆ ಸಮುದ್ರದ ನೀರನ್ನ ಸಿಹಿ ಮಾಡ್ಬೇಕಂದ್ರ ಏನ್ ಮಾಡ್ಬೇಕು, ಉಪ್ಪು ಅದ್ರಾಗಿಂದ ಹೋಗ್ಬೇಕು. ಇನ್ ನೀರ್ ತಾನ ಹೋದ್ರ ಅದು ಉಪ್ಪು ತಾನ ಉಳಿತೈತಿ ಅಲ್ಲಿ. ನೀರು ತಾನ ಹೋತು ಅಂತಂದ್ರ ಉಪ್ಪ ಅಲ್ಲೇ ಉಳಿತೈತಿ. ಹಂಗ ನಮಗ್ ಮೋಕ್ಷ ಪ್ರಾಪ್ತ ಮಾಡ್ಕೋಬೇಕಂದ್ರ ಮೋಹವನ್ನ ನಾವ್ ನಾಶ ಮಾಡ್ಬಾರ್ದು. ಮೋಹ ತಾನಿನ್ ತಾನ ಕ್ಷಯ ಆಗ್ತೈತಿ, ಮೋಹ ತಾನಿನ್ ತಾನ ಹೋಗ್ತೈತಿ. ನಿಮಗ ಅದನ್ನ ಬಿಡೋ ಅವಶ್ಯಕತೆ ಇಲ್ಲ. ಒಂದ್ ಉದಾಹರಣೆ ಬರ್ತೈತಿ, ಮರುಭೂಮಿ ಒಳಗ ಒಂಟಿ ಮಾಲೀಕ ತುಂಬಾ ಒಂಟಿಗಳು ಇರ್ತಾವಂತ, ಎಲ್ಲಾ ಒಂಟಿಗೊಂದ್ ಕಟ್ತಾನಂತ, ಲಾಸ್ಟ್ ಒಂದ್ ಒಂಟಿ ಉಳಿತೈತಂತ, ಹಗ್ಗ ಒಳಂಗಿಲ್ಲ ಅಂತ. ಅದಕ್ಕ ಅವ ಏನ್ ಮಾಡ್ತಾನೋ, ಆ ಒಂಟಿಗೆ ಬರೇ ಹಿಂಗ ಕಟ್ಟಿದಂಗ ತೋರಿಸ್ತಾನ. ಅದು ಬೆಳಗಿನ ಮಠ ಅಲ್ಲೇ ಕುಂತಿರ್ತೈತಿ. ಎಲ್ಲಾ ಒಂಟಿಗಳು ಹೋಗ್ತಾವ ಲೈನ್ಲೆ, ಅದ್ ಇನ್ನ ಅಲ್ಲೇ ಕುಂತಿರ್ತೈತಿ. ಯಾಕೆ ಕುಂತೈತಿ ಅವ್ ಕೇಳ್ತಾನ, ಅದನ್ನ ಬಿಚ್ಚೆ ಇಲ್ಲ. ಅವ್ ಮತ್ ಹೋಗಿ ಆಕ್ಷನ್ ಮಾಡ್ತಾನ, ಅವಾಗ ಎದ್ದಿರ್ತೈತಿ. ನಮ್ದು ಈಗ ಹಂಗಾಗೈತಿ. ಮೋಹ ನಮ್ಮನ್ನ ಹಿಡ್ದಿಲ್ಲ, ನಾವು ಮೋಹನ್ ಹಿಡಿದೇವ್. ಮತ್ತೇನನ್ನತೇವು, ಮೋಹ ನಮ್ಮನ್ನ ಹಿಡಿದೇವ್. ಗ್ರಂಥದೊಳಗ ಉದಾಹರಣೆ ಬಹಳಷ್ಟು ಕೊಟ್ಟಿದ್ದಾರೆ. ನಾವು ಬರೀ ಉದಾಹರಣೆ ಹಿಡ್ಕೋತೇವ ಅಷ್ಟ, ಆ ಉದಾಹರಣದಿಂದ ಸಿದ್ಧಾಂತದ ಕಡೆಗೆ ಹೋಗುದಿಲ್ಲ. ಮಂಗ್ಯಾನ ಉದಾಹರಣೆನೂ ಕೊಡ್ತಾರ. ಕಡ್ಲಿ ಬೀಜದ ಕೊಡ ಐತಿ, ಆ ಕೊಡದೊಳಗ ಕಡ್ಲಿ ತಗೊಳಕಂತ ಕೈ ಹಾಕಿ ಮುಟ್ಟಿಗೆಯಿಂದ ಕೈ ತೆಗ್ಯಾಕ ಹೊರಗ್ ಬಂದ್ರ ಬರಂಗಿಲ್ಲ. ಏನಂತೈತಿ, ಕೊಡ ನನ್ ಕೈ ಹಿಡಿತೈತಿ, ಕೊಡ ನನ್ ಕೈ ಹಿಡಿತೈತಿ. ಕೊಡ ಅದ್ರ ಕೈ ಹಿಡಿದೈತೋ ಏನ್ ಸ್ವತಃ ಕೊಡಾನ್ ಹಿಡಿದೈತಿ? ಈಗ ನಮಗೇನ್ ಬೇಕು, ಮೋಕ್ಷನೂ ಬೇಕು, ಮೋಹನೂ ಬೇಕು. ಎರಡು ಬೇಕಂದ್ರ ಆಗೋದಿಲ್ಲ. ಮೋಕ್ಷನೂ ಬೇಕು, ಮೋಹನೂ ಬೇಕು ಅಂತಂದ್ರ ಪ್ರೊನೌನ್ಸ್ ಮಾಡುವಾಗ ಒಂದ್ ಅನಿಸ್ಬಹುದು, ಉಚ್ಚಾರಣೆ ಮಾಡುವಾಗ ಮೋಹ ಮೋಕ್ಷ ಬರೇ ಒಂದ್ ಅಕ್ಷರದ ಅಂತರ ಐತಿ. ಆದ್ರ ಆ ಮೋಕ್ಷದೊಳಗ ಅರ್ಥನೇ ಏನೈತಿ, ಮೋಹದ ಕ್ಷಯ ಅಂದ್ರ ಮೋಕ್ಷ. ಎಲ್ಲಾರು ಹೇಳ್ತಾರ, ಆಪಾತ ಕಾಲದೊಳಗ ನಮಗ ಏನ ಧರ್ಮದ ಬುದ್ಧಿ ಜಾಸ್ತಿ ಬರ್ತೈತಿ, ಧರ್ಮದ ಕಡೆ ಹೋಗುವಂಗ ಜಾಸ್ತಿ ಅನಿಸ್ತೈತಿ ಅಂತ ಹೇಳಿ. ಯಾಕ ಹಂಗ ಏನ್ ರೂಲ್ಸ್ ಐತಿ? ಧರ್ಮ ಆಪಾತ ಕಾಲದೊಳಗ ಅನಾನುಕೂಲ ಕಾಲದೊಳಗನ ಧರ್ಮ ನಮ್ ಕಡೆ ಇರ್ಬೇಕು, ಧರ್ಮ ಅವಾಗನ ನೆನಪು ಬರ್ತೈತಿ. ಆಪಾತ ಕಾಲದೊಳಗ ಅನಾನುಕೂಲದ ಕಾಲದೊಳಗ ಧರ್ಮ ನೆನಪು ಬಂತಂದ್ರ ಅದು ತುಂಬಾ ಒಳ್ಳೇದ್. ಅವಾಗ ಏನ್ರಿ ನಿಮಗ್ ಧರ್ಮ ನೆನಪು ಬರ್ತಾ ಇದೆ ಅಂತಂದ್ರ ನಾವು ಭವ್ಯ ಜೀವ್. ಖರೆ ಯಾವಾಗ ಅನುಕೂಲ ಸಮಯ ನಡೀತಾ ಇತ್ತು, ಒಳ್ಳೆ ಕಾಲ ನಡೀತಾ ಇತ್ತು, ಅವಾಗನು ನಿಮಗ್ ಧರ್ಮದ ನೆನಪು ಬರ್ಲಿಲ್ಲ ಅಂತಂದ್ರ ಆದ ನೀವು ಬರೇ ಆಪಾತ ಕಾಲದೊಳಗ ಅಷ್ಟ ನೆನಪು ಬಂತು, ಆಮೇಲೆ ಮತ್ ಚಲೋ ಆದ್ಮೇಲೆ ಮತ್ತದ ಮರೆತು ಹೋಯ್ತು ಅಂತಂದ್ರ ಏನ ಅಲ್ಲ. ಎಲ್ಲಾರು ಹರಕೆ ಹೊತ್ಕೋತಾರ, ಮನ್ಯಾಗ ಚಲೋ ಆಗ್ವಾತ, ಆ ಶಾಂತಿ ವಿಧಾನ ಮಾಡ್ಸಿರ ಅದಾಗ್ತೈತಿ, ಅದನ್ನ ಮಾಡ್ಸಿರ ಇದಾಗ್ತೈತಿ, ಶಾಂತಿ ದಾರ ಮಾಡ್ಸಿರ ಆಗ್ತೈತಿ.
ಶಾಂತಿಧಾರ ಅಂತಂದ್ರೆ ಏನು? ಶಾಂತಿನಾಥ್ ಭಗವಾನ್ ಮಂದಿರ ಐತಿ. ಈ ಶಾಂತಿನಾಥ್ ಭಗವಾನ್ ಮಂದಿರಕ್ಕೆ ಬಂದ್ರ ನಮಗ್ ಶಾಂತಿ ಸಿಗ್ತೈತಿ, ನಮ್ಮ ಮನೆಯೊಳಗ್ ಶಾಂತಿ ಆಗ್ತೈತಿ. ಈ ತರ ಏನೈತೆನ ಶಾಂತಿನಾಥ್ ಭಗವಾನ್ ಹೇಳಿ ಹೋಗಿದಾರೇನ. ಶಾಂತಿಧಾರ ಅಂತಾರೆ ಅದ್ರ ಹಿಂದಿನ ಕಾರಣ ಏನ್ ನಾವು ದಿನ ಬೆಳಿಗ್ಗೆ ಬಸ್ತೇವ ಮಾಡ್ತೇವೆ ಚಿಂದ ಬಿಂದ ಅದ್ ಶಾಂತಿಧಾರ ಅಂದ್ರೆ ಏನ್? ಎಲ್ಲಿಂದ ಚಾಲು ಆತಿ ಪ್ರಥಾ? ಯಾವಾಗರೆ ವಿಚಾರ ಮಾಡಿದ್ರೆ ನಾವಂತೇವ್ ಪರೀಕ್ಷಾ ಪ್ರಧಾನಿ ಧರ್ಮ. ಯಾವಾಗರೆ ನೀವು ನಿಮ್ಮನ್ನ ಪರೀಕ್ಷಾ ಮಾಡಿದಿರಿ? ನಮ್ಮ ಅಜ್ಜಿನ್ ಕೇಳ್ತೇನೆ. ನಮ್ಮ ಅಜ್ಜಿ ಅಂತಾರ, ಹೊಚ್ಚಲ್ ಮೇಲೆ ನಿಂತ ಚೀತ್ರ ಆ ಕಡೆ ಈ ಕಡೆ ಹೋಗ್ಬಾರ್ದು, ಅಲ್ಲೇ ನಿಲ್ಬೇಕು. ಆಮೇಲೆ ಯಾರೇ ಬಂದ್ ನೀರ್ ಹೋಜಿರ ಆಮೇಲೆ ಒಳಗ್ ನಾ ಕೇಳ್ತೇನೆ, ಅಜ್ಜಿ ಹಿಂಗ್ಯಾಕ? ಹಂಗೆಲ್ಲ ಕೇಳೋದಿಲ್ಲ, ಹೇಳಿದಷ್ಟು ಮಾಡೋದು. ಇಲ್ಲ ಅಜ್ಜಿ ನೀನ್ ನಂಗೆ ಹೇಳ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಹಿಂಗೆ ಹೇಳಿರ. ಅವ್ರ ಕೇರ್, ಅವ್ರದ್ದು ತಪ್ಪಿಲ್ಲ, ಅವ್ರ ಕೇರ್. ಅವ್ರಿಗೂ ಹಿಂಗ ಅಂದ್ರೆ ಜಾಸ್ತಿ ಕೇಳೋದಿಲ್ಲ, ಎಷ್ಟು ಹೇಳಿದಷ್ಟು ಮಾಡೋದು. ಇಲ್ಲಿ ಮಂದಿರ್ಗೂ ಬಂದು ಅಲ್ಲಿ ಪೂಜಾ ಯಾಕೆ ಮಾಡ್ತೇವ್? ಗೊತ್ತಿಲ್ಲ, ಪರಂಪರಾದಿಂದ ಬಂದೈತ್ ಮಾಡೋದು. ಆರತಿ ಯಾಕೆ ಮಾಡ್ತೇವ್? ಗೊತ್ತಿಲ್ಲ, ಪರಂಪರಾದಿಂದ ಬಂದೈತ್ ಮಾಡೋದು. ಖರೆ ಈ ಮೋಕ್ಷ ಮಾರ್ಗ ಪ್ರಕಾಶಕ ಗ್ರಂಥದ ಕರ್ತಾ ಪಂಡಿತ್ ಟೋಡರ್ಮಲ್ಜಿ ಏನಂತಾರು, ನೀವ್ ಯಾಕೆ ಮಾಡ್ತೀರಿ? ಹೇಳಿದ್ ಯಾಕೆ ಮಾಡ್ತೀರಿ? ನೀವು ಕೇಳಿ ಮಾಡ್ರಿ, ಯಾಕೆ ಮಾಡ್ಬೇಕು? ಪರೀಕ್ಷಾ ಪ್ರಧಾನಿ ಧರ್ಮ ಅಂದ್ರನ ಇದು. ನೀವು ಪ್ರಶ್ನೆ ಕೇಳಿರ ತಪ್ಪಾಗ್ತೈತಿ, ನಾವು ಅಜ್ಞಾನಿಗಳ, ನಾವೇನ್ ಪ್ರಶ್ನೆ ಮಾಡೋದಂತ ನಾವು ಮಾಡಂಗಿಲ್ಲ ಅಂತಂದ್ರ ಅದು ಮತ್ತ ಅಜ್ಞಾನಿತನ ಅಲ್ಲ, ಅದ್ ಮೂರ್ಖತನ. ಯಾಕೆ ಶಾಂತಿಧಾರ ಅಂದ್ರೆ ಏನು? ಅದ್ರ ಹಿಂದೊಂದು ಕಾರಣ ಇದೆ. ಭಗವಾನ್ ಋಷಭ್ ದೇವ್ ಆದ್ಮೇಲೆ ಅಜಿತನಾಥ್ ಭಗವಾನ್ ತೀರ್ಥಂಕರ್ ಹಂಗ ತೀರ್ಥಂಕರ್ ಹಾಕೊಂತ ಬಂದ್ರು. ಅದಾದ್ಮೇಲೆ ಚಂದ್ರಪ್ರಭ ಭಗವಾನ್ ತೀರ್ಥಂಕರ್ ಕಾಲ್ ಯಾವಾಗ ಆತು, ಅವ್ರ ತೀರ್ಥಂಕರ್ ಕಾಲ್ ಬರಂತಲೇ ಸಮೋಸರನದ ಉತ್ಪತ್ತಿ ಆಯ್ತು. ಸಮೋಸರನದ ಉತ್ಪತ್ತಿ ಆದ್ಮೇಲೆ ಅವ್ರದ್ದು ಯಾವಾಗಿನ ಮಠ ಸಮೋಸರನ್ ನಡೀತ್, ಅವಾಗಿನ ಮಠ ಸಮೋಸರನ್ ಆಗಿ ಎಷ್ಟು ಜೀವ ಮೋಕ್ಷಕ್ಕೆ ಹೋಗೋರಿದ್ರು ಮೋಕ್ಷಕ್ಕೆ ಹೋಗಿ, ಆ ಸಮೋಸರನದೊಳಗೆ ಎಷ್ಟು ಜನ ದೀಕ್ಷಾ ತಗೊಂಡಿದ್ರ ಆ ದೀಕ್ಷಾ ತಗೊಂಡಿದ್ದಾದ್ಮೇಲೆ ನೆಕ್ಸ್ಟ್ ತೀರ್ಥಂಕರ್ ಆಗೋವರೆಗೆ ಈ ಧರ್ಮದ ಪರಂಪರಾ ಹೀಗೆ ನಡೀತಾ ಇರ್ಬೇಕು ಅಂತ ಹೇಳಿ ಇರ್ತೈತಿ. ಖರೆ ಅಲ್ಲೇನಾತು ಧರ್ಮದ ವಿಚ್ಯುತಿ ಅಂದ್ರೆ ಏನ? ಅಲ್ಲಿ ಇರೋ ಯಾವುದೂ ಜೀವಕ್ಕ ದೀಕ್ಷೆ ತಗೊಳ್ಳೋ ಭಾವ ಬರ್ಲಿ, ನಗ್ನ ದಿಗಂಬರ ವೇಷ ಧಾರಣ ಮಾಡೋ ಭಾವ ಬರ್ಲಿ. ಅದಕ್ಕೇನಂತಾರು ಧರ್ಮ ವಿಚ್ಯುತಿ ಅಂತ. ಆ ಧರ್ಮ ವಿಚ್ಯುತಿ ಆಯ್ತು. ಆ ಧರ್ಮ ವಿಚ್ಯುತಿ ಎಷ್ಟು ಸಲ ಆಯ್ತು? 7 ಸಲ ಆಯ್ತು. ಯಾವಾಗಿಂದ? ಚಂದ್ರಪ್ರಭ ಭಗವಾನ್ದಿಂದ ಶಾಂತಿನಾಥ ಭಗವಂತರವರೆಗೆ ಆ ಧರ್ಮದ ವಿಚ್ಯುತಿ. ಅಂದ್ರೆ ತೀರ್ಥಂಕರಾದ್ರು, ಸಮೋಸರನಾಯ್ತು, ಮೋಕ್ಷಕ್ಕೆ ಹೋದ್ರು, ಆಮೇಲೆ ಮುನಿಗಳ ಇಲ್ಲ, ಯಾರಿಗೂ ಹೊಸ ದೀಕ್ಷೆ ತಗೋಬೇಕಂತ ಭಾವನ ಬರ್ಲಿಲ್ಲ. ಮತ್ತ ನೆಕ್ಸ್ಟ್ ತೀರ್ಥಂಕರ್ ಅದೇ ರಿಪೀಟ್, ಯಾರಿಗೂ ದೀಕ್ಷೆ ತಗೋಬೇಕಂತ ಅನಿಸ್ಲಿಲ್ಲ. ಆಮೇಲೆ ಶಾಂತಿನಾಥ್ ಭಗವಾನ್ ಆದ್ರು. ಶಾಂತಿನಾಥ್ ಭಗವಾನ್ ಯಾವಾಗ ಸಮೋಸರನಾಯ್ತು, ಅವ್ರು ಮೋಕ್ಷಕ್ಕೆ ಹೋದ್ರು. ಅವ್ರು ಮೋಕ್ಷಕ್ಕೆ ಹೋದಾಗಿಂದ ಒಂದೂ ಸಲ ಧರ್ಮದ ವಿಚ್ಯುತಿ ಆಗಿಲ್ಲ ಅಂತೆ. ಅದ್ಯಾರ್ದ? ಪ್ರವಾಹಿತ ಧಾರ. ಯಾವ ಪ್ರವಾಹಿತ ಧಾರ? ಧರ್ಮದ ವಿಚ್ಯುತಿ ಆಗ್ಲಿಲ್ಲಂತೆ. ಧರ್ಮದ ಪ್ರವಾಹಿತ ಧಾರ ಅದು ಶಾಂತಿ ಧಾರ. ಅದನ್ನ ನಾವೇನ್ ಮಾಡಿತ್ತು? ಚಿಂದ ಬಿಂದ. ಆಮೇಲೆ ಮಹಾವೀರ ಜಯಂತಿ ದಿವಸ ಅಹಿಂಸಾ ಪರಮೋ ಧರ್ಮ ಕಿ ಜೈ. ಚಿಂದ ಬಿಂದ ಅಂತಂದ್ರೆ ಏನ? ಶಬ್ದದ ಅರ್ಥ, ಸಂಸ್ಕೃತ ಶಬ್ದದ ಚಿಂದ ಬಿಂದ. ಛೇದ್ದೋ ಭೇದ್ದೋ, ಈ ತರ ಅರ್ಥ ಏನ? ಛೇದ್ದೋ ಭೇದ್ದೋ. ರತ್ನಕರಣ ಶಾಖಾಚಾರ್ಯ ಸಮಂತ ಭದ್ರಾಚಾರ್ಯ ಏನಂತಾರು? ಎಲ್ಲಿಯೋ ಅಂತಂದ್ರೆ ಅದೇನ? ನಮ್ಮ ಗ್ರಂಥದೊಳಗ ಅಪಶಬ್ದ. ಮತ್ತ ನಾವ ಆ ತೀನ ಲೋಕದ ನಾತನ್ನ
ಮಂದಿರದೊಳಗ್ ಬಂದ ಆ ಯಾ ತೀನ ಲೋಕದಿಂದ ಆತ ನಮಗ್ ಹೇಳ್ತಾರ ಅಹಿಂಸಾ ಪರಮೋ ಧರ್ಮ ಕಿ ಜಯ ಅನ್ನಕ ಅವ್ರ ಮುಂದನ ನಾವ ಚಿಂದ ಚಿಂದ ಬಿಂದ ಬಿಂದ ಅಂತೇವೆ. ಇದೆತ್ತರ ಮಹಿಮಾ, ಇದ ಮೋಹದ ಮಹಿಮಾ. ಇದಕ್ ಕಾರಣ ಏನು? ಅದ್ರ ಹಿಂದೆ ಕಾರಣ ಐತ್ಲ, ನಾವು ಶಾಂತಿಯನ್ನು ಬಯಸ್ತಾ ಇದ್ದೇವೆ. ಶಾಂತಿ ಆಗ್ಲಿ ಅಂತೆ, ಸುಖ ಆಗಲಿ ಶಾಂತಿ ಆಗ್ಲಿ ಅಂತೆ. ಖರೆ ಸುಖ ಶಾಂತಿ ಎಲ್ಲೈತಿ? ಸುಖ ಶಾಂತಿ ಹೊರಗೆ ಎಲ್ಲೂ ಇಲ್ಲ, ಅದ ನಮ್ಮೊಳಗನೆ ಐತಿ. ಅಂತಾರಲ್ಲ, ಹುಡುಕಿದ್ರ ದೇವ್ರು ಸಿಗ್ತಾರ. ಎಲ್ಲಿ ಹುಡುಕೋದು? ಸ್ವಯಂ ತನ್ನನ್ ತಾನ್ ಹುಡ್ಕೊಂಡ್ರ ಏನಾಗ್ತಾನ? ಅವನ ಸಿದ್ಧಾಗಿ ಭಗವಾನ್ ಆಗ್ತಾನ. ಅವ್ ಸ್ವಂತ ಭಗವಾನ್ ಆದ್ರ ಇನ್ನು ಬ್ಯಾರೆ ಭಗವಂತನ ಹುಡ್ಕೊಳ್ಳೋ ಅವಶ್ಯಕತೆ ಅವನಿಗೇನೈತಿ? ಅಂದ್ರ ಈ ಜೀವ ಅನಾದಿ ಕಾಲದಿಂದ ಇದನ್ನ ಕೇಳ್ಕೊಂಡ್ ಬಂದೈತಿ. ಅನಂತ ಕಾಲದವರೆಗೆ ಇದನ್ನ ಮಾಡೋದೈತಿ. ಆದ್ರ ನಮಗ ಈಗ ಒಂದ್ ಅಂತ ಅವಸರ ಸಿಕ್ಕಿತ್ಲಾ, ಅದಕ್ಕೆ ಸ್ಟಾಪ್ ನಿಲ್ಲಿಸ್ ಅಂತ ಹೇಳುವಂತದ ಏನ ಈ ಜಿನ್ವಾನಿ ಸಿಕ್ಕೈತಿ. ಅದರ ಉಪಯೋಗನ ನಾವ ಮಾಡ್ಕೋಬೇಕು. ಖರೆ ಈಗ ಜಿನ್ವಾನಿ ಸಿಕ್ಕೈತಿ, ಈಗ ಸಿಕ್ಕೈತಿ ಅಂದ್ಮೇಲೆ ಏನ ಅದರದ ಗೌರವ ನಮಗ ಒಂಚೂರು ಕಡಿಮೆ. ಯಾರಿಗ ಸಿಕ್ಕಿಲ್ಲ ಅವ್ರಂತೂ ಮಸ್ತ್ ಅದಾರ, ಅವ್ರೀಗ ಮನ್ಯಾಗ ಏನ್ ಮಾಡತಾರ. ಖರೆ ನಮಗ್ ಸಿಕ್ಕೇದಂತೆ ನಾವಿಲ್ಲಿ ಕುಂತ ಕೇಳಾತೇವ್. ಖರೆ ನಮಗ್ ಈಗ ಏನೈತಿ? 5:30 ಅವಾಗ ಆಗ್ತೈತಿ. ಯಾಕಂದ್ರ ನಮ್ದು ಮನಿ ಐತಿ, ನಮ್ದು ತಂದೆ ತಾಯಿ ಅದಾರ, ಮಕ್ಕಳ ಅದಾರ, ಅವ್ರದೆಲ್ಲ ಹೋಗಿ ಮಾಡ್ಬೇಕು, ನಮ್ದು ಮಾಡ್ಕೋಬೇಕು. ಮೋಹಕ್ಕ ಮಮತೆ ಅಂತ ಇನ್ನೊಂದು ಉಪಾಧಿನೂ ಕೊಡ್ತಾರ. ಮಮತೆ, ತಾಯಿ ಮಮತೆ ಮೋಹಕ್ ಉದಾಹರಣೆ, ಬೆಸ್ಟ್ ಉದಾಹರಣೆ. ತಾಯಿ ಬಡದ ಹೇಳಿದ್ರನು ಅದಕ್ಕಿದ ದ್ವೇಷ ಇರಂಗಿಲ್ಲ, ಅದಕ್ಕ ಮೋಹ ಅಂತಾರ ಅಂತ ಹೇಳ್ತಾರ. ವರ್ತಮಾನ ಕಾಲ ನೋಡಿದ್ರ ಅದು ಈಗ ಏನ ಬದಲಾಗ್ತಾ ಇತ್ತು. ಈಗ ಮೋಹ ಅಂದ್ರ ಬರೇ ಬ್ಯಾರೆ ಯಾರು ಅಲ್ಲ. ಮೊದಲಿನ ಕಾಲದೊಳಗೆ ಏನಿತ್ತು? ನಾವೆಲ್ಲ ಸಣ್ಣಾಗಿದ್ದವಾಗ ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ. ಈಗ ತಾಯಿನ ಮೊದಲ ಆ ಮಗುನ ಹೊರಗಾಕ್ತಾರ. ಪೈಲ ಪ್ಲೇ ಗ್ರೂಪಿಗೆ ಕಳ್ಸಿ, ಅದ ಅಲ್ಲಿ ಕಲಿತೈತೆ, ಅದೇನು ಕಲಿತೈತೆ. ನಾವು ಯಾವ ಸಂಬಂಧವನ್ನ ನಮ್ಮು ಅಂತೇವ್ ದಿನನಿತ್ಯ. ದಿನ ಒಂದ್ ತಾಸ್ ಫೋನ್ದಾಗ ಮಾತಾಡ್ತೇವ್. ಏನ್ ನಮ್ಮ ಅಣ್ಣ, ಏನ್ ನಮ್ಮ ತಮ್ಮ, ಏನ್ ನಮ್ ದೋಸ್ತರು. ನಾ ಜೈಪುರದಾಗ ಎಲ್ಲಾರನ್ನು ಬಿಟ್ಟು ಬಂದಿಲ್ಲ, ನಮ್ ಕ್ಲಾಸ್ಮೇಟ್ಗಳು ನಮ್ ಬಾಳ್ನೆನು ಬರ್ತಾರ. ನನ್ ದೋಸ್ತ ಫೋನ್ ಹಚ್ಚಿ ಮಾತಾಡ್ಬೇಕು. ಮೋಹ. ಅವ್ರ ನನ್ನ ದೋಸ್ತ್. ಯಾರ? ನನ್ನ ದೋಸ್ತ್. ಅಂದ್ರ ಈ ಜೀವಕ್ಕ ಯಾವ್ದು ನನ್ನದೈತೆ ಅದನ್ ಬಿಟ್ಟು ಬ್ಯಾರೆದೆಲ್ಲ ಏನ ನಂದ ಅನಿಸ್ತೈತಿ. ಅದನ್ ಬಿಟ್ಟು ಎಲ್ಲ ನಂದಂತ ತಿಳ್ಕೊಬೇಕಂತ ಅನಿಸ್ತೈತಿ. ಈಗಿನ ಜನರೇಷನ್ ಬಗ್ಗೆ ಹೇಳ್ಬೇಕಂದ್ರ, ಈಗಿಲ್ಲಿ ಯಾವ ತರ ಹೇಳಿದ್ರಲ್ಲ ಅವ್ರು, ನಾವ ಮೋಹವನ್ನ ಕಲಿಯೋದನ್ನ ಕಳ್ಸಿದಾರ. ಆಮೇಲೆ ಏನ್ರೆ ಹೊಸಾದ ಕಲಿಬೇಕ್, ಧರ್ಮದ ಬಗ್ಗೆ ಕಲಿಬೇಕಂದ್ರ ಅದ್ರ ಶಿಕ್ಷಣ ತಗೋಬೇಕು. ಹೊರಗಿನ ಜನತೆಯೊಳಗ, ಹೊರಗಿನ ಲೋಕದೊಳಗ ಬೈಗಳ ಬೈತಾರ. ಯಾರ್ಯಾರು ಬೈತಾರ? ಸಣ್ಣವ್ರಿಂದ ಹಿಡ್ಕೊಂಡ್ ದೊಡ್ಡವ್ರವರೆಗೆ ಎಲ್ಲಾರು ಬೈತಾರ. ಅದನ್ನ ಯಾರು ಕಲ್ಸಾಕ್ ಹೋಗಿದ್ರು? ಯಾರು ಕಲ್ಸಾಕ್ ಹೋಗಿಲ್ಲ. ಮತ್ತ ಸಾಲಿಗೆ ಅಭ್ಯಾಸ ಕಲ್ಸಾಕ ಕಳಿಸ್ಬೇಕಾಗ್ತದೆ. ಬರೇ ಮೋಹವನ್ನ ಜೀವ ಮತ್ತೆ ಶರೀರಕ್ಕೆ ಹಚ್ಕೊಂಡ್ ನೋಡ್ರಿ. ಅದ್ರಕ್ಕಿಂತ ಮುಂಚೆ ಮೋಹವನ್ನ ಬಿಡೋದೇ ಇತ್ತ ಅಂತಂದ್ರೆ ಈ ಶರೀರ ಮತ್ತೆ ಈ ಶರೀರದ ಸಂಯೋಗ ಏನದಲ್ಲ ಅವತ್ರ ಜೊತೆ ಒಂದ್ಸಲ ಹಚ್ಚಿ ನೋಡ್ರಿ. ಒಂದು ಜೀವ
ಅದ ಆ ಭವವನ್ನು ತ್ಯಾಗ ಮಾಡಿ ಶವಾಗೆ ಬಿದ್ದೈತಿ. ಆದ್ರ ಅಲ್ಲೇ ಹಿಂದ ಅವ್ರ ಮಕ್ಕಳ ಸ್ವಸ್ಥರ ಅವ್ರ ಆಸ್ತಿ ಸಲುವಾಗಿ ಜಗ ಆಗುತ್ತೆ. ಇಲ್ಲಿ ಮುಂದೆ ಹೇಳತ್ತಾರ ಯಾವ ರೀತಿ ಅವ ಮರಣ ಆದ್ಮೇಲನು ತಂದ ಯಶಸ್ಸನ್ನು ತಂದ ಹೆಸರು ಉಳಿಬೇಕಂತ ಹೆಂಗ್ ಪ್ರಯತ್ನ ಮಾಡ್ತಾನು ಅಂತ ಇಲ್ಲಿ ಹೇಳಿದಾರ. ಆದ್ರೂ ಒಂದ್ ಸಲ ವಿಚಾರ ಮಾಡೋದು, ಪೂರ್ತಿ ಜೀವನ ಪೂರ್ತಿ ನನಗ್ ಬೇಕಂತ ಹೇಳಿ ನಾ ಗಳಿಸಿ ಆಸ್ತಿ ಮಾಡಿನ್, ಜಗ ತಗೊಂಡ್ ಮನಿ ಕಟ್ಟಿನ್, ಬಂಗಾರ ಮಾಡಿನ್. ಈಗ ಇರಾನ್ ಮತ್ತ ಅಮೆರಿಕಾದ ಯುದ್ಧ ನಡೆಯೈತಿ. ಅಪ್ಪಿತಪ್ಪಿ ಅಮೆರಿಕಾದ ಬಾಂಬ್ ಇಲ್ಲಿ ಬಂದ್ ಬಿತ್ತು ಅಂತಂದ್ರ ಎಲ್ಲೋತಿ ಇವತ್ತಿನ ಮಠ ಗಳಿಸಿದ್. ಅದಕ್ಕ ಈ ಭವ ಸಿಕ್ಕೇತಂದ್ರ ಬರೀ ಈ ಭವ ಸುಧಾರಿಸ್ಕೋದಷ್ಟ ಪ್ರಯತ್ನ ಮಾಡೋದ್ರಲ್ಲಿ ಮುಂದಿನ ಭವವನ್ನು ಸುಧಾರಿಸ್ಕೋ ಪ್ರಯತ್ನವನ್ನ ನಾವ ಮಾಡ್ಬೇಕು. ಆ ಮುಂದಿನ ಭವ ಸುಧಾರಿಸ್ಕೋಬೇಕಂತಂದ್ರ ಏನ್ ಮಾಡ್ಬೇಕು? ಮೋಹವನ್ನ ಬಿಡ್ಬೇಕು. ಅದಕ್ಕ ಇಲ್ಲಿ ಆ ಮೋಹದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಮನುಷ್ಯ ಮೊದಲಾದವರಿಗೆ ಸತ್ಯ ವಿಚಾರವಾಗುವ ಕಾರಣಗಳು ದೊರೆತರೂ ಕೂಡ ಸಮ್ಯಕ್ ಪರಿಣಮನವಾಗುವುದಿಲ್ಲ. ಮನುಷ್ಯರಿಗೆ ಅನೇಕ ಕಾರಣಗಳು ದೊರೆತರು, ತುಂಬಾ ಕಾರಣ ಅಂದ್ರ 6 ಗುರಾಣಿಯೊಳಗೆ ಹೇಳಿದಾರಲ್ಲ, ಮನುಷ್ಯಗತಿದು ದುಃಖ ಯಾವ ರೀತಿ ಐತಿ ಅಂತ. 9 ತಿಂಗಳ ಆ ಹೊಟ್ಟಿಯೊಳಗೆ ಇರೋದು, ಸಂಕುಚಿತ ಅವಸ್ಥೆಯೊಳಗೆ ಇರೋದು. ಅದಾದ್ಮೇಲೆ ಹೊರಗ್ ಬಂದಾದ್ಮೇಲೆ ಭಯಾನಕ ಹೊರಗ್ ವಿಚಾರ ಹೊರಗ್ ಬರುವಂತ ದುಃಖವನ್ನ ಆ ಮಗು ಮತ್ತ ಆ ತಾಯಿಗೆ ಮಾತ್ರ ಗೊತ್ತು. ಬೇರೆ ಯಾರು ಅದನ್ನ ಅನುಭವಿಸಕ ಸಾಧ್ಯ ಇಲ್ಲ. ಅಂತದ್ ಆದ್ಮೇಲನು ಈಗ ನಾವ ಅದನ್ನೆಲ್ಲ ಮರೆತ್ ಹೆಂಗದೇವು ಮಸ್ತ್. ನಮಗ್ ಗೊತ್ತಿಲ್ಲ ನಮಗ್ ಜನ್ಮ ಹೆಂಗಾಗಿತ್ತು. ಯಾಕಂದ್ರೆ ಅವಾಗ 8 ವರ್ಷ ಮಟ್ಟ ನಮಗ್ ಬುದ್ಧಿ ಇರಂಗಿಲ್ಲ. ಅವಾಗಿನ ಮಟ್ಟ ನಾವ್ ಏನ್ ಮಾಡಿರೋ ಅದ ಮಾಫ್ ನೋಬೋಲ್ ಅದ. ಅವಾಗ ನಾವು ಮಾಡಿದ್ದ ಪಾಪ ಪುಣ್ಯ ಎಲ್ಲ ಯಾರಿಗಂತ? ನಮ್ ತಂದೆ ತಾಯಿಗಂತ. ಯಾಕಂದ್ರ ಅವ್ರು ನಮಗ್ ಮಾಡಿಸ್ತಾರ. ಈಗ ಅದ್ನು ಮಾಡಿಸ್ವಾರ. ನಮ್ ತಂದೆ ತಾಯಿ ನಮಗ್ ಮಾಡಿಸಿದ್ರು, ಈಗಿನ ತಂದೆ ತಾಯಿ ಅದ್ನು ಮಾಡಿಸ್ವಾರ. ನಾ ಸತ್ಯ ಘಟನೆ ಹೇಳ್ತೀನಿ. ನಮ್ಮ ಮನೆ ಎದುರಿಗಿನ ಒಂದ್ 12 ವರ್ಷದ ಹುಡುಗಿರ್ದೈತಿ. ಅದ ದಿನ ಪಾಠಶಾಲೆಗೇನು ಹೋಗ್ತೈತಿ. ಅದನ್ನ ಕೇಳಿತ್, ನೀ ಮಂದಿರಕ್ಕೆ ಯಾಕೆ ಹೋಗ್ತಿ? ನನಗ್ ಗೊತ್ತಿಲ್ಲ, ನಮ್ಮ ಅಜ್ಜ ಹೋಗಂದಿದ್ದ ಅದಕ್ಕೆ ಹೋಗಿ. ಮತ್ ನೀ ಕೇಳಿಲ್ಲ ಯಾಕೆ ಹೋಗ್ತಿ ಅಂತ. ನಮ್ಮ ಅಜ್ಜ ಇಲ್ಲ, ಬ್ಯಾರೆದವ್ರನ್ನ ಕೇಳ್ಬೇಕಲ್ಲ. ನಾ ಯಾಕೆ ಕೇಳಿ ಅವ್ರು ಹೋಗಂದಾರು ನಾ ಹೋಗ್ತೇನೆ. ನೀ ಶಿವನ್ ಮಂದಿರಕ್ಕೆ ಹೋಗ್ತಿ ಅನ್ನತ್ಲೆ, ಹಾ ಹೋಗ್ತೇನೆ. ಯಾಕ? ಶಿವನ್ ಮಂದಿರಕ್ಕ ಆಶೀರ್ವಾದ ಕೊಡ್ತೇನೆ. ಏನಂತ ಆಶೀರ್ವಾದ ಕೊಡ್ತಾರ ಅದೆಲ್ಲ ನಂಗೆ ಗೊತ್ತಿಲ್ಲ, ನಾ ಕೇಳಕ್ ಹೋಗಂಗಿಲ್ಲ. ಇದನ್ನೆಲ್ಲ ಕೇಳಕ್ ಹೋಗಂಗಿಲ್ಲ. ಈಗ ಅದ ಹುಡುಗಿದ್ ಇನ್ನೊಂದು ಹೇಳ್ತೇನೆ. ಮೊನ್ನೆ ಕತ್ರಿ, ಆಕಿ ಕೈಯಾಗ ಕತ್ರಿ ಕೊಟ್ಟಿದ್ದಾರು. ಅದ ನಮ್ಮ ಮಮ್ಮಿನ ಕೊಟ್ಟಿರೇನು. ಮ್ಯಾಲ ಹೋಗಿ ಅನ್ನ ಕಡೆ ಕೊಡು ಅಂತ ಹೇಳಿ ಆಕಿ ಮ್ಯಾಲ ಕೊಡಾಕ್ ಬಂದ್ಲಿ. ಆಕಿ ಕತ್ರಿ ನಾ ಕೈಯಾಗ ತಗೋಕ್ ಹೋದ್ನಾಗ ಚಲ್ಲ. ಕತ್ರಿ ಕೈಯಾಗ ಕೊಡ್ಬಾರ್ದು. ಯಾರ ಜಗಳ ಹಾಕೊಂಡ್ ಮನ್ಯಾಗ ಕೊಡ್ಬೇಡ ಅಂದಾರ ಅಜ್ಜಿ. ಅಂದ್ರೆ ಈಗಿನ ನಮ್ಮ ತಂದೆ ತಾಯಿ ನಮಗ ಧರ್ಮ ಮಾಡಂತೆ ಕಲಿಸಿರು. ಈಗಿನ ತಂದೆ ತಾಯಿ ಅದ್ನು ಮಾಡ್ವಾರ. ಸಂಸ್ಕಾರ, ಅನಾದಿ ಕಾಲದ ಸಂಸ್ಕಾರ ಮಿಥ್ಯಾತ್ವ, ಅಗ್ರಹಿತ ಮಿಥ್ಯಾತ್ವ, ಮೋಹ ಅದ ಐತನ. ನಾವು ಹೊಸ ಸಂಸ್ಕಾರ ಏನ್ ಹಾಕತ್ತೇವೆ. ಆ ಜೀವ ನಮ್ಮಿಂದ ಹೊರಗೆ ಬಂದೈತಿ. ಆ ಜೀವ ನಮ್ ನಿಮಿತ್ತದಿಂದ ಈ ಭವದೊಳಗ ಐತಿ ಅಂತಂದ್ರ ಆ ಜೀವದ ಕಲ್ಯಾಣ ಮಾಡಿಸುವಂತ ವಿಚಾರ ಮಾಡೋದು ಏನ್ ಅದನ್ನು ನಮ್ ಜೊತೆಗನ ಅವ್ರೇನ ನಾವ ಮಾಡಂಗಿಲ್ಲ. ನಾವೇನ್ ಮಾಡ್ತೇವ? ನಮಗ ಮಾಡಕ್ ಆಗಂಗಿಲ್ಲ, ಇನ್ನ ಅವ್ರಿಗೇನ್ ಹೇಳುದ ಅಂತ ಹೇಳಿ ಅವ್ರ ವಿಚಾರ ಮಾಡ್ತಾರ. ಅವ್ರಿಗೆ ಯಾರು ಮಾಡ್ಬೇಡ ಅಂದಾರು.
ಅದ ಧರ್ಮ ಅಂದ್ರ ಏನ ಕಠಿಣ ಕಠಿಣ ಅನಿಸ್ತೈತಿ, ಮಾಡಕ್ ಆಗಂಗಿಲ್ಲ. 10 ದಿವಸ ಹೇಳಿ ದಶಲಕ್ಷನ್ದಾಗ ಹೇಳಿ 10 ದಿವಸ ಅಲ್ಲಿ 16 ದಿವಸ ಮಾಡ್ತೇವೆ. ಸೋಲಾಕಾರನ ಭಾವನಾನು ಹಿಡಿದ್ ಮಾಡ್ತೇವೆ. ಅದನ್ ಬಿಟ್ಟು ಪೂರಾ ವರ್ಷ ಮಾಡಂದ್ರ ನಮ್ಗ ಆಗಂಗಿಲ್ಲ. ಅದೇ ಮಾಡೋದ್ಲಾತ್ರ ಹೊಸದೇನಿಲ್ಲ. ಮತ್ತೆ ಜನ್ಮ ದಿವಸ ಅದನ್ನ ಆಚರಣೆ ಮಾಡ್ಕೋತೇವ, ಅದ್ರಾಗ ಹೊಸಾದ್ ಅನ್ಸಂಗಿಲ್ಲ. ಪ್ರತಿ ವರ್ಷ ಹೊಸ ಜನ್ಮ ದಿವಸ. ಅದಕ್ಕ ಏನ ಈ ಸಲ 50ನೇ ವರ್ಷದ 15th ಸೆಲೆಬ್ರೇಷನ್, ಗೋಲ್ಡನ್ ಜುಬ್ಲಿ 50 ಅದು 50 ವರ್ಷ. ಅದು ದೊಡ್ಡ ಹಾಲ್ ಹಿಡಿಬೇಕು, ದೊಡ್ಡ ಫಂಕ್ಷನ್ ಮಾಡಿಸ್ಬೇಕು. ಹುಡುಗರು ಅವಕ್ ಏನ್ ತಿಳಿಯಂಗಿಲ್ಲ, ಅವಕ್ಕೂನು 5 ವರ್ಷ ಆದ್ಮೇಲೆ ಅವ್ರ ಅವ್ವ ಅಪ್ಪ ಅಂದ್ ವಿಚಾರ ಬರ್ಡೇ ಮಾಡಿಸ್ಬೇಕು, ಫೋಟೋ ತಗೋಬೇಕು. ಇದೆಲ್ಲ ಏನ ಇದಂತೂ ಹೊರಗಿಂದ. ಇನ್ನು ಈ ಶಾಸ್ತ್ರ ಕೇಳಾಕ್ ಬಂದೇವ್, ಜಿನ್ವಾನಿ ಕೇಳಾಕ್ ಬಂದೇವ್. ಇಲ್ಲೇನು ಏನ ಮೋಹನ. ಈ ಗ್ರಂಥ ಯಾರು ಬರುತ್ತಾರೋ ನಾ ಬರುತ್ತೇವೆ. ಮೋಹ. ಈ ಶಿಬಿರದ ಆಯೋಜನೆ ಯಾರು ಮಾಡಿದಾರೋ ನಾವು. ಇಲ್ಲಿ ಕುಂತ ಪ್ರವಚನ ಯಾರು ಹೇಳ್ತಾರೋ ನಾವು. ಇಲ್ಲಿ ಕುಂತ ಕೇಳ್ತಾರ ಯಾರ ನಾವು. ನಾ ಬಂದಿಲ್ಕಿಲ್ಲ ಅಂದ್ರ ಮಂದೆ ಬರ್ತಿರಾಕಿ. ನಾ ಬಂದೇನಂತೆ 4-5 ಮಂದಿ ಬಂದಾರ, ನನ್ ಗ್ರೂಪ್ ಕರ್ಕೊಂಡ್ ಬಂದೇನ ಅಂತ ಏನ್ ಮೋ. ಮಂದಿರದೊಳಗೆ ಬರೋದು, ಅಭಿಷೇಕ್ ಮಾಡಿಸೋದು. ಆ ಅಭಿಷೇಕದ ಕಲಶದ ಹೆಸರೇನ ನಮ್ಮ ಮನೆ ಹೆಸರು. ಇವತ್ ನಮ್ಮ ಮನೆಯಿಂದ ಕಲಶ್, ಇವತ್ ನಮ್ಮ ಮನೆಯಿಂದ ಅಭಿಷೇಕ್. ಆ ಮನೆಯಿಂದ ಯಾರ್ಯಾರ ದರ್ಶನಕ್ಕೆ ಬಂದಾರು, ಯಾರ್ಯಾರು ಅಭಿಷೇಕ್ ಮಾಡಕ್ ಬಂದಾರು ಗೊತ್ತಿಲ್ಲ. ಆ ಮನೆಯಿಂದ ಒಂದ್ ನಾ ಅಭ್ಯರ್ಥಿ ಅದೆಲ್ಲ ಅಂದ್ರ ಆ ಮನಿ ಅಂದ್ರ ನಾ. ಇದೆಲ್ಲ ಏನ, ಇದೆಲ್ಲ ಮೋಹ. ಅದ ಮೋಹದ ಮಹಿಮೆಯನ್ನ ಇಲ್ಲೇ ಹೇಳ್ತಾರ. ಅಂದ್ರ ನಮಗ ಅನಾದಿ ಕಾಲದಿಂದ ಯಾವ ಸಂಸ್ಕಾರ ಐತಿ, ಅನಾದಿ ಕಾಲದಿಂದ ಯಾವ ಮೋಹ ನಮ್ಮ ಜೊತೆಗೆ ಬಂದೈತಿ, ಆ ಮೋಹವನ್ನ ಬಿಟ್ಟ ಇಲ್ಲಿ ಕಲಿಸ್ತಾ ಇದಾರ. ಮನುಷ್ಯ ಗತಿಯೊಳಗ ಸತ್ಯ ವಿಚಾರ ಆಗ್ತಾ ಇದಾವ, ಅನೇಕ ಘಟನೆಗಳು ಸಿಗ್ತಾ ಇದಾವ. ಆದ್ರೂ ಈ ಜೀವೇನ ಸಮ್ಯಕ್ತದ ಧಾರಣ ಮಾಡ್ತಾ ಇಲ್ಲ. ಇದೇನ ಇದ ನಮ್ಮ ಜೀವದ ತಪ್ಪಲ್ಲ, ಇದ ಆ ಮೋಹದ ಮಹಿಮೆ. ಇದು ನಮ್ಮ ತಪ್ಪಲ್ಲ, ಅದು ಮೋಹದ ಮಹಿಮೆ. ಅದು ಮೋಹನ ಹಂಗೈತಿಗಿ ನನಗ್ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳಕ್ ಬಿಡುವಾತದ. ನಂದೇನು ತಪ್ಪಿಲ್ಲ. ನಾ ಈಗ ಒಂದು ಝಟ್ಕೆದಾಗ ಚಹಾ ಮಾಡೋದು ಟಫ್, ಅದ್ರಕ್ಕಿಂತ ಮುಂಚಿನ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೋತೀನಿ. ಈ ಮೋಹರೇ ಬಿಡಲಿಲ್ಲ ನನ್ನ. ಈ ಮೋಹ ಬಿಟ್ರೆ ನಾ ಮಾಡ್ಕೊಳಕ, ಈ ಮೋಹನ ನನ್ನ ಬಿಡುವಾತ. ಅದ ಮೋಹದ ಚರ್ಚೆ ಇಲ್ಲಿ. ಮತ್ತು ಶ್ರೀ ಗುರುಗಳ ಉಪದೇಶದ ನಿಮಿತ್ತ ಲಭಿಸಿ ಅವರು ಪುನಃ ಪುನಃ ತಿಳಿಸಿದರೂ ಇವನು ಯಾವ ವಿಚಾರ ಮಾಡುವುದಿಲ್ಲ. ಶ್ರೀ ಗುರುಗಳ ಅಂದ್ರೆ ಯಾರ? ಆಚಾರ್ಯ, ತೀರ್ಥಂಕರ್, ಗಣಧರ್, ಪಂಡಿತ್, ವಿದ್ವಾನ್ ಯಾರ್ಯಾರು ತಗೋತಾರ, ಯಾರ್ಯಾರು ಹೇಳ್ತಾರ ಅವ್ರನ್ನೆಲ್ಲ ತಗೋ. ಅವ್ರು ನಿರಂತರ ಬರೇ ತಿಳಿಸ್ ಹೇಳೇನೋ ಅವ್ರೇನಾದ್ರು ಮೋಕ್ಷಕ್ಕೆ ಹೋದ್ರು. ಖರೆ ನಾವಿನ್ನ ಇಲ್ಲೇ ಅದು. ಅವ್ರ ಮುಂಚೆನ ಹೇಳಿದ್ರ ಮನುಷ್ಯ ಮೊದಲಾದವರಿಗೆ ಮನುಷ್ಯಗತಿ ಸಿಕ್ಕೇತಂದ್ಮೇಲೆ ಮನುಷ್ಯರಿಗೆ ಹೇಳ್ತಾರ ಅವ್ರು. ಯಾಕಂದ್ರ ಮನುಷ್ಯರಿಗಿಂತ ಈ ಭವದೊಳಗ ತಿರ್ಯಂಚಿಗಳು ಜಾಸ್ತಿ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಂಡು ಹೋಗಿದ್ದು ಅದಾವ ಅಂತೇಳಿ ಇಲ್ಲೇ ಹೇಳತ್ತಿದ್ದಾರೆ. ಆ ಲವಣ ಸಮುದ್ರದೊಳಗ ಪಂಚೇಂದ್ರಿಯ ಇರುವಂತ ಮೀನಿಗೆನು ಏನೈತಿ ಸಮ್ಯಕ್ ದರ್ಶನ ಐತಿ, ಗೊತ್ತೈತಿ. ಖರೆ ನಾವು ಆ ಲವಣ ಸಮುದ್ರದೊಳಗಿರುವಂತ ಆ ಮಹಾಮತ್ಸ್ಯ ಆಗುವಂತ ವಿಚಾರ ಮಾಡಂಗಿಲ್ಲ, ತಂದೂರ್ ಮತ್ಸ್ಯ ಆಗುವಂತ ವಿಚಾರ ಮಾಡ್ತೀವಿ.
ಈ ಮನುಷ್ಯ ಭಾವ ಶಿಖರನು ಏನ್ ವಿಚಾರ ಮಾಡತ್ತೇವು ಆ ತಂದುಲ್ ಮತ್ಸ್ ಯಾವ ತರ ವಿಚಾರ ಮಾಡ್ತೈತಿ ಎಷ್ಟ ಹುಚ್ಚ ಮೀನ್ ಐತಿ ಎಷ್ಟು ಕೊಂಡ್ ಮೀನು ಹೊಂಟಾವ್ ಬರಾತಾವು ಬಾಯ ಮುಚ್ಚುವತ್ ತನ್ನ ಆಕಾರ ಎಷ್ಟು ಒಂದ ತಂದು ಒಂದ್ ಅಕ್ಕಿ ಕಾಳಷ್ಟ ಭಾವ ಎಷ್ಟು ದೊಡ್ಡದ ಪೂರ್ತಿ ಸಮುದ್ರದ ಮೀನವನ್ನ ತಿನ್ನುವಂತದ್ದು ಭಾವ ನಮ್ಮದ ಆಕಾರ ಎಷ್ಟ 5 ಫೂಟ್ 5 ಇಂಚ್ ಎಷ್ಟು ಇಂಚ್ ಇದೆ ಅಷ್ಟ ಖರೆ ಪೂರ್ತಿ 3 ಲೋಕದ ನಾಯಕ ಆಗ್ಬೇಕು ಪೂರ್ತಿ 3 ಲೋಕದ ದುಡ್ಡು ಎಷ್ಟೈತೆ ಅಷ್ಟೆಲ್ಲ ನನ್ನ ಕಡೆ ಇರ್ಬೇಕು ಅಷ್ಟ ಇಚ್ಛೆ ಇದ ಶ್ರೀ ಗುರುಗಳ ಉಪದೇಶದ ನಿಮಿತ್ತದಿಂದ ಅವರ ನಿರಂತರ ಪುನಃ ಪುನಃ ತಿಳಿಸಿದರೂ ಇವನು ಯಾವ ವಿಚಾರ ಮಾಡುವುದಿಲ್ಲ ಎದ್ರ ಬಗ್ಗೆ ಶ್ರೀ ಗುರುಗಳ ಯಾತ್ರ ಬಗ್ಗೆ ಚರ್ಚೆ ಯಾತ್ರ ಬಗ್ಗೆ ಹಾತಿದ್ದಾರೆ ಸಮ್ಯಕ್ತ್ವದ ಧಾರಣ ಮಾಡ್ಕೊಳ್ಳುವಂತ ಉಪದೇಶವನ್ನ ಹೇಳತ್ತಿದ್ದಾರೆ ಖರೆ ಈ ಜೀವ ಪ್ರಾಪ್ತನ ಮಾಡ್ಕೋವಲ್ಲ ಯಾಕಂದ್ರೆ ಅವನ ಕಡೆ ಈಗ ಮೋಹ ಐತಿ ಮತ್ತು ತನಗೂ ಪ್ರತ್ಯಕ್ಷ ಭಾಸವಾದರೂ ಅದನ್ನಂತೂ ಮನ್ನಿಸುವುದಿಲ್ಲ ಮತ್ತು ವಿಪರೀತವಾಗಿಯೇ ಮನ್ನಿಸುತ್ತಾನೆ ಸ್ವಂತಕ್ಕ ಪ್ರತ್ಯಕ್ಷಾಭಾಸ ಆಗತ್ತೆ ಪರೋಕ್ಷಾಭಾಸ ಅಲ್ಲ ಅನುಮಾನಾಭಾಸ ಅಲ್ಲ ಪ್ರತ್ಯಕ್ಷಾಭಾಸ ಅವನ ಜೊತೆಗನ ಆ ಘಟನೆಗಳ ನಡೀತಾ ಇದ್ದಾವ ಈ ಆತ್ಮ ಮತ್ ಶರೀರ ಭಿನ್ನ ಈ ಶರೀರದ ಸಂಯೋಗಗಳ ಈ ಆತ್ಮನ ಜೊತೆಗೆ ಇಲ್ಲ ಇವೆಲ್ಲ ಒಂದ್ ಸಮಯಕ್ಕೆ ಬಿಟ್ಟು ಹೋಗೋವಿದಾವ್ ಎಷ್ಟ ಗಳಿಸ್ತಾ ಇದ್ದೇವ್ ಎಷ್ಟ್ ಮಾಡ್ತಾ ಇದ್ದೇವ್ ಅದೆಲ್ಲ ಏನ ಒಂದ್ ಸಮಯಕ್ಕೆ ಇಲ್ಲೇ ಬಿಟ್ಟ ಹೋಗೋದ ಐತಿ ಈಗ ಗಾಡಿ ತಗೊಂಡ್ ಬಂದೆವು ಹೋಗುವಾಗ ಆಕ್ಸಿಡೆಂಟ್ ಆತ ಅಂತಂದ್ರ ಏನಾಗಕ್ ಸಾಧ್ಯ ಐತಿ ಏನು ಮಾಡಕ್ ಸಾಧ್ಯ ಇಲ್ಲ ಖರೆ ನಮಗ್ ಭಯ ಅದಕ್ಕ ಏನ ನಾವ ಗಾಡಿನ ಓಡಿಸೋದಿಲ್ಲ ಗಾಡಿದಿಂದ ಆಕ್ಸಿಡೆಂಟ್ ಆಗತೈತಿ ಗಾಡಿನ ಓಡಿಸೋದಿಲ್ಲ ಒಂದ್ ಉದಾಹರಣೆ ಬರ್ತೈತಲ್ಲ ಒಬ್ಬ ರಾಜ ಅವ ಅವಧಿಜ್ಞಾನಿ ಮುನಿರಾಜರಿಗೆ ಹೋಗಿ ಕೇಳ್ತಾನ ನಂದು ಮುಂದಿನ ಭವ ಏನೈತಿ ನಂದಿನ್ನ ಈ ವರ್ತಮಾನ ಕಾಲ ಆಯು ಎಷ್ಟೈತಿ ಅಂತಂದ್ಲೆ ಆ ಮುನಿರಾಜರ ಅವಧಿಜ್ಞಾನದ ಮೂಲಕ ಹೇಳ್ತಾರು 7 ದಿವಸ ಆದ್ಮೇಲೆ ನಿಂದ ಮರಣ ಐತಿ ಅದಾದ್ಮೇಲೆ ನಿಂದ ಅರಮನೆ ಹಿಂದಿನ ಕೊಳಚೆ ಒಳಗ ಆ ಹುಳ ಆಗ್ತಿ ಕೊಳಚೆ ಹುಳ ಆಗ್ತಿ ಅಂತ ಹೇಳಿದ್ರು ಮುನಿರಾಜರು ರಾಜ ಅದನ್ನ ಸ್ವೀಕಾರ ಮಾಡ್ಕೊಲಿಲ್ಲ ಅವ ಏನ್ ಮಾಡ್ದ ಛೀ ನಾ ಈ ರಾಜ ಮತ್ತ ಅಲ್ಲಿ ಹೋಗಿ ಕೊಳಚಿದಾಗೇನ್ ಹುಳ ಮನಿಗ್ ಹೋದ್ ಕೂಡ್ಲೆ ಏನ್ ಹೇಳ್ದ ಅವನ್ ಮಗಗ ಪಟ್ಟಾಭಿಷೇಕ ಮಾಡಿದ್ ರಾಜ್ಯಾಭಿಷೇಕ ಮಾಡಿ ಹೇಳಿದ್ ಏನಂತ ಹೇಳಿದ್ ನಂದ ನೆಕ್ಸ್ಟ್ ಜನ್ಮ ಹಿಂದಿನ ಕೊಳಚಿ ಒಳಗ ಹುಳ ಹಾಕಿ ಹುಟ್ಟಾವಿದ್ದೇನ್ ಅಂತ ಮುನಿರಾಜರು ಹೇಳಿದಾರ ನೀ ಫಸ್ಟ್ ಕೆಲ್ಸ ಏನ್ ಮಾಡುದ ಹೋಗಿ ಅದನ್ನ ಸಾಯಿಸೋದು ಅಂತ ಹೇಳಿ 7 ದಿನ ಆದ್ಮೇಲೆ ಆಚಾರ್ಯ ಹೇಳೋ ಹಾಗೆ ಮರಣ ಆಯ್ತು ಇನ್ನ ದೇಹ ಹೊರಗ ಸ್ಮಶಾನಕ್ಕೆ ಹೋಗಿ ಸುಡೋಕ್ಕಿಂತ ಮುಂಚೆನ ಆ ಹುಡುಗ ಹೊಡ್ಯಾಕ್ ಹೋದ್ ಯಾಕಂದ್ರ ಅಪ್ಪ ಹೇಳಿದ್ದ ವಚನ ಕೊಟ್ಟಿದ್ದ ಈಗ ವಚನ ಕೊಟ್ಟೇವಂದ್ರ ತೀರ್ಸಾಕ ಬೇಕು ಅಂತೇಳಿ ಹೋದ ಆ ಹುಳನ್ನ ಸಾಯ್ಸಾಕ್ ಹೋದ್ಮೇಲೆ ಏನಾತ್ ಆದ ಅದ್ರ ಒಳಗ್ ಹೋಗಿ ಮುಚ್ಕೊಂಡ್ ಅದನ್ನ ನೋಡಿ ಆ ಯುವರಾಜ ಅವನ್ ಮಗಗ ವೈರಾಗ್ಯ ಬಂತ ಆಮೇಲೆ ಅವ ಸ್ಮಶಾನಕ್ಕೆ ಹೋಗ್ಲಿಲ್ಲ ಅವ ದೀಕ್ಷಾ ತಗೊಂಡನ ಹೋದ ಖರೆ ನಾವ ಗಾಡಿ ಹೊಡೆದ್ರೆ ಆಕ್ಸಿಡೆಂಟ್ ಆಗ್ತೈತಿ ಅಂತ ಗಾಡಿ ಹೊಡೆದ್ ಬಿಟ್ಟ ಕುಂತು ಅಂತಂದ್ರೆ ಇದ ನಮ್ಮ ಮೋಹ
ಯಾವ ತರ ನಮ್ಮನ್ನ ಸುತ್ತ ಹಾಕಿ ಮತ್ತ ಅಲ್ಲೇನ ವೈದ ನಿಮಗ್ ಒಟ್ಟ ಅದ ಮ್ಯಾಲ ಹೋಗಾಕ್ ಕೊಡಂಗಿಲ್ಲ ಅಂತೈತಿ. ನಾವ ಮ್ಯಾಲ ಹೋಗಂಗಿಲ್ಲ, ಇಲ್ಲಿ ನಾವ್ ಇಲ್ಲೇ ಅದಕ್ಕ ನಾವು ರಮೇಶ್ ಆಯ್ತೇವೆ, ಇಲ್ಲಿ ನಾನು ನಿನ್ ಬಿಟ್ಟು ಹೋಗಂಗಿಲ್ಲ. ಇದರ ಛತ್ರ ಚೂಡಾಮಣಿ ಒಳಗ ಜೀವಂದರ್ ಕುಮಾರ್ ಅವರ ತಂದೆ ಅವ್ರ ವಿಜಯಾರಾಣಿಯೊಳಗ ಕಾಮ ಸೇವನ ಒಳಗ ಇಷ್ಟೊಂದು ಆಸಕ್ತಿ ಆಗ್ತಾರ. ಅವ್ರ ಸೇನಾಪತಿ ಕಾಷ್ಟಾಂಗ ಪೂರ್ತಿ ರಾಜ್ಯವನ್ನ ಕೊಡಾಕ್, ಅವನಿಗೆ ಪೂರ್ತಿ ರಾಜ್ಯವನ್ನ ಕೊಡಾಕ್ ತಯಾರಾದ್ಮೇಲೆ ಅನೇಕ ಮಂತ್ರಿಗಳು ಬಂದ ಹೇಳ್ತಾರ, ನೀವ ರಾಜ ಅದಿರಿ, ನಿಮ್ಮ ರಾಜ್ಯದೊಳಗ ಮಾಡೋ ರಾಜ್ಯ ಬ್ಯಾರೆನ, ಅವ್ರ ಕಡೆ ಕೊಟ್ರ ಮುಗಿದ್ ಹೋಗ್ತೈತಿ ರಾಜ್ಯ, ತಿಳ್ಕೋರಿ ಅಂತಂದ್ರ ಏನ ತಿಳಿಲಿಲ್ಲ. ಜೀವಂದರ್ ಕುಮಾರ್ ಸಣ್ಣ ಪಾತ್ರ, ಪುರಾಣದೊಳಗ ದೊಡ್ಡ ದೊಡ್ಡ ಪಾತ್ರ ಅದಾವ. ಭರತ್ ಚಕ್ರವರ್ತಿ ಒಂದು ಯೋಜನದ ಕಲ್ಲು, ಅದ್ರ ಮೇಲೆ ತನ್ನ ಹೆಸರು ಬರ್ಯಾಕ ಹೋದ. ಅವಾಗ ಏನಾತ, ಅಲ್ಲೇ ಅವನ ಹೆಸರು ಬರ್ಯಾಕ ಜಾಗಿಲ್ಲ. ಅದ್ರಗಿಂತ ಮುಂಚೆ ಅವನ ಗಮಂಡ ಮಾನ ಪೂರ್ತಿ ಭರತ ಕ್ಷೇತ್ರಕ್ಕನ ಮೊದಲನೇ ಚಕ್ರವರ್ತಿ ಯಾರ, ನಾ. ಅಲ್ಲಿ ಹೋಗಿ ನೋಡಿದ್ಮೇಲೆ ಬೇರೆಯವ್ರ ಹೆಸರು ಅಳಿಸಿ ತನ್ನ ಹೆಸರು ಬರಿಬೇಕಾಗ್ತ. ಅದಾದ್ಮೇಲೆ ರಾಮ್ ಸಮ್ಯಕ್ ದೃಷ್ಟಿ ಅಂತೇವ್, ಮೋಹದ ಬಲಿಷ್ಠತಾ. ಇದ ಗ್ರಂಥದೊಳಗೆ ಇವತ್ತು ಬೆಳಗ್ಗೆ ತಾಯಿನೂ ಹೇಳಿದ ಏನ, ಮಿಥ್ಯಾತ್ವಕ ಅಂಶ ಬಿ ಬುರಾ ಹೈ. ಅದನ್ನ ಇನ್ನೊಂಚೂರು ಒಳಗ್ ಹೋಗ್ರಿ ಅದ್ರ ಒಳಗ್, ಅವಾಗ ಗೊತ್ತಾಗ್ತೈತಿ ಮೋಹಕ ಅಂಶ ಬಿ ಬುರಾ ಹೈ. ಆ ಒಂದು ಮೋಹದ ಅಂಶ ಎಷ್ಟ, 6 ತಿಂಗಳು ರಾಮನ ಬಿಡ್ಲಿಲ್ಲ ಅಂತಂದ ಮೇಲೆ ನಾವ್ ಇದನ್ನ ನೀವು ಇದನ್ನ ಹೇಳ್ತೀರಿ, ಇದನ್ನ ಹೇಳಕತ್ತಿದ್ದಿ, ಇದನ್ನ ತಿಳ್ಕೊಂಡು ನಾವು ಪಾಸಿಟಿವ್ ತಗೊಳ್ಳೋದು ಏನ್ ನೆಗೆಟಿವ್ ತಗೊಳ್ಳೋದು? ಅಂತವ್ರನ್ನ ಬಿಟ್ಟಿಲ್ಲ, ನಮ್ಮನ್ನೇನ್ ಬಿಡ್ತೈತಿ ಅಂತಂದ್ರೆ ನಾವಿಲ್ಲಿ ಯೋಚನೆ ಏನ್ ಮಾಡ್ಬೇಕು, ಅಂತ ಪುರುಷಾರ್ಥಿ ಜೀವಗಳನ್ನ ಅದ ಆ ಲೆವೆಲಿಗೆ ತಗೊಂಡು ಹೋಗೈತಂತಂದ್ರ ನಾವೆಲ್ಲದೇವ್, ನಾವ್ ಎಷ್ಟು ಪುರುಷಾರ್ಥ ಮಾಡ್ಬೇಕು ಆ ಲೆವೆಲ್ಗೆ ಹೋಗ್ಬೇಕಂತಂದ್ರ, ಆ ಮೋಹನ್ ಬಿಡ್ಬೇಕಂದ್ರೆ ನಮಗ್ ಎಷ್ಟು ಪುರುಷಾರ್ಥ ಮಾಡ್ಬೇಕಾಗ್ತದ, ಅವಾಗ ಹೋಗಿ ನಮಗ ಮೋಕ್ಷದ ಪ್ರಾಪ್ತಿ ಆಗೋ. ಗುಣಸ್ಥಾನದೊಳಗನು ಮಿಥ್ಯಾತ್ವದ ನಾಶ ಅಂತೂ 4ನೇ ಗುಣಸ್ಥಾನಕ್ಕನ ಆಗ್ತೈತಿ. ಖರೆ ಮೋಹ ಎಲ್ಲಿ ಮಟ್ಟ ಐತಿ, 11ನೇ ಗುಣಸ್ಥಾನ. 12ನೇ ಗುಣಸ್ಥಾನಕ್ಕೆ ಕ್ಷೀಣ ಮೋಹ ಅಂತ ಹೆಸರಿಟ್ಟಿದ್ದಾರೆ. ಅದ 11ನೇ ಗುಣಸ್ಥಾನ ಉಪಶಾಂತ ಮೋಹ. ಆ ಉಪಶಾಂತ ಮೋಹಕ್ಕೆ ಹೋದ್ರ ವಾಪಸ್ ಬರೋ ಹಾದಿ ಏನ, ಮತ್ ಕೆಳಗನ ಬರ್ಬೇಕ, ಅಲ್ಲಿಂದ ಮ್ಯಾಲ ಹೋಗಕ್ ಹಾದಿ ಇಲ್ಲ. देखो मोह की महिमा. ನಾವು ಇಷ್ಟ ಚಿಕ್ಕ ಚಿಕ್ಕ ನಮ್ಮ ಹತ್ರ ಏನೈತೆ ಅದನ್ನ ಇಟ್ಕೊಂಡ ನಾವ ಇಷ್ಟ ಜಿಗಿದಾಡತ್ತೇವ. ಮತ್ತೆ ವಿಜ್ಞಾನ ಸರಿನೂ ಹೇಳ್ತಿ, ಮಂಗನಿಂದ ಮಾನವ. ಈಗಿನ ಮಂಗ್ಯಾಗಳು ನಮ್ಗಿಂತ ಶಾನೆ ಅನ್ನಿಸ್ತೈತಿ. ನಾವು ದಿನನಿತ್ಯ ವಿಚಾರ ಮಾಡ್ತೇವೆ, ದಿನನಿತ್ಯ ಕೇಳ್ತೇವೆ, ದಿನನಿತ್ಯ ಅದನ್ನ ಮಾಡ್ತೇವೆ, ಪೂಜಾ ಮಾಡ್ತೇವೆ, ಭಕ್ತಿ ಮಾಡ್ತೇವೆ, ಸ್ವಾಧ್ಯಾಯ ಮಾಡ್ತೇವೆ. ಯಾವ್ಯಾವ ಜೈನನ ಲಕ್ಷಣ ಅದಾವ ಅವನ್ನೆಲ್ಲ ನಾವ ದಿನನಿತ್ಯ ಪಾಲನ ಮಾಡ್ತಾ ಇದ್ದೇವೆ. ಖರೆ ಸಮ್ಯಕ್ ದರ್ಶನ ನಮ್ ತಂದೆಯವ್ರು ಹೇಳ್ತಾರೆ, ಏನೋ ಒಂದು ಸಾಧಿಸ್ಬೇಕಂದ್ರ ಒಂದು ಗುರಿ ಇರ್ಬೇಕು. ಆ ಗುರಿ ಇತ್ತಂದ್ರ ನೀ ಅದನ್ನ ಸಾಧಿಸ್ಬೋದು. ಇಲ್ಲಿ ಎಷ್ಟು ಜನ ಇದೆ, ಅಷ್ಟು ಜನರೊಳಗೆ ಎಲ್ಲಾರ್ನು ಒಂದು ಪರ್ಚಿ ಕೊಟ್ಟು
ಅದ್ರೊಳಗೆ ನಿಮ್ ಗುರಿ ಏನೈತಿ ಬರಿ ಅಂತಂತಂದ್ರ ಎಲ್ಲಾರು ತಮ್ಮ ಗುರಿ ಬರೀತಾರ. ಅದ್ರೊಳಗೆ ಎಷ್ಟು ಜನ ನಾ ಸಮ್ಯಕ್ ದರ್ಶನ್ ಪ್ರಾಪ್ತ ಮಾಡ್ಕೋಬೇಕು, ನಾ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿ ಬರೀತಾರ. ಅವ್ರು ಬರ್ದಿಲ್ಲ ಅಂತಂದ್ರ ಅದು ಮೋಹದ ಮಹಿಮೆ. ಯಾರು ಬರ್ದಿಲ್ಲಲ್ಲ ಅವ್ರಿಗೆ ಮೋಹದ ಮಹಿಮೆ ಗೊತ್ತಿಲ್ಲ, ಅದಕ್ಕ ಅವ್ರು ಅದನ್ನ ಬರ್ದಿಲ್ಲ. ಇಲ್ಲಿ ಕುಂತ ನಾವು ಮಾತಾಡ್ತೇವ್, ನಮ್ಗೀಗ ಇವ್ ನೊರಸ್ಗಳು ಕಾಡತಾವ. ಇಲ್ಲಿ ಕುಂತಲ್ಲೇನ ಹಿಂಗ ಕೈ ಅವಾಗಿಂದ ಹಿಂಗ್ 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 ಮಾಡ್ಕೋಬೇಕು. ಮೋಹನು ಹಿಂಗ ನಮಗ್ ಕಾಡತೈತಿ, ಖರೆ ನಮಗ್ ಗೊತ್ತಾಗೋತ್. ಮತ್ತೆ ಇವು ಬರೇ ಮಾವಿನ ಸೀಸನ್ದಾಗ ಅಷ್ಟ ಕಾಡಿಸ್ತಾವ. ಮೋಹ ನಮ್ಮನ್ನ ಅನಾದಿ ಕಾಲದಿಂದ ಕಾಡ್ಕೊಂಡ್ ಬರಲ್ಲ. ಅದರದ ಅರಿವೇನಿಲ್ಲ ನಮ್ಗ ಇಲ್ಲ. ಇವ್ ಕಾಣತಾವ್ ನಮಗ, ಇದು ಗೊತ್ತಾಗತೈತಿ. ಮೋಹವನ್ನ ನೀ ತಿಳ್ಕೊಂಡ್ರೆ ನಿನಗ್ ಗೊತ್ತಾಗೋದ್ಲ. ನೀ ಮೋಹವನ್ನ ನಿನ್ನ ಅಂತ ತಿಳ್ಕೊಂಡು ನೀ ಅನಾದಿ ಕಾಲದಿಂದ ಇದನ್ನ ಮಾಡ್ಕೊಂಡ್ ಬಂದಿ ಅಂದ ಮ್ಯಾಲ ನನಗ್ ಯಾವಾಗ ಗೊತ್ತಾಗೋದ್ ಕಿ ಮೋಹ ಬ್ಯಾರೆ ನಾ ಬ್ಯಾರೆ, ಮಿಥ್ಯಾತ್ವ ಬ್ಯಾರೆ ನಾ ಬ್ಯಾರೆ, ಈ ಶರೀರ ಬ್ಯಾರೆ ನಾ ಬ್ಯಾರೆ, ಈ ಪುತ್ರ ಧನ ಸಿಕ್ಕಿದ್ ಬ್ಯಾರೆ ಈ ನಾ ಬ್ಯಾರೆ. ಮೊದ್ಲ ಅದಕ್ಕೆ ಏನ್ ಮಾಡ್ಬೇಕು, ನಾನ್ ಅಂದ್ರೆ ಯಾರ ಅಂತ ತಿಳ್ಕೊಬೇಕಂತಂದ್ರ ಅದಕ್ಕೆ ನಾನ್ ಯಾರಂತ ಗೊತ್ತಬೇಕಲ್ಲ. ಇಲ್ಲಿ ನಾ ಅಂದ್ರನ ಮೋಹ ಅಂತ ತಿಳ್ಕೊಂಡ ಮೇಲೆ ನಾವು ಮೋಹವನ್ನ ಬ್ಯಾರೆ ಮಾಡಕ ಸಾಧ್ಯ ಇಲ್ಲ. ಮೋಹದಿಂದ ರಾಗ ದ್ವೇಷ ಆಗ್ತಾವ ಮುಂದ. ಈಗ ಬಿಸಿಲ್ಗಾಲದಾಗ ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ ಅಂದ್ಮೇಲೆ ಶರೀರಕ್ಕ ದಾಹ ಜಾಸ್ತಿ. ಅದಕ್ಕೇನ್ ಬೇಕು, ಫ್ಯಾನ್ ಬೇಕು, ಇಲ್ಲಂದ್ರ ನಿದ್ದೆ ಬರಂಗಿಲ್ಲ. ಥಂಡ್ ಹವಾ ಬೇಕು, ಏನ್ರೆ ಬೇಕು, ಇಲ್ಲಂದ್ರ ಒಟ್ಟ ಸಹನ ಆಗಂಗಿಲ್ಲ. ಅದ ಫ್ಯಾನ್ ಮಳೆಗಾಲದಾಗ ಹಚ್ಚಿರ ಯಾಕ ನಿಮಗನ ಬಿಸಿ ಆಗತ್ತಿತ್ಲ. ಈಗ ಬಿಸಿ ಆಗತೈತಂತೆ ಥಣ್ಣಿ ನೀರ್ ಯಾರು ತಂದ ಕೊಟ್ರಂದ್ರ 100 ವರ್ಷ ಆಯುಷ್ ಇರ್ಲಿ ಅಂತ ಹೇಳಿ ಅವಂಗ ಮತ್ತೇನ ಆಯುಷ್ ಆಶೀರ್ವಾದ ಕೊಡೋದು. ಅದ ಅವ ಮಳೆಗಾಲದಾಗ ಹೊರಗಿಂದ ಬಂದೇರಿ ಥಣ್ಣ ನೀರ್ ತಂದು ಕೊಟ್ ಅಂತಂದ್ರ ನಿಂಗೆ ನಾ ಇರೋದು ಚಲೋ ಕಾಣಿಸ್ವತ್ತೇನ, ಲಘು ಮ್ಯಾಲ ಕಳ್ಸಂಗೇನ ಅಂತೇ ವಿಚಾರ ಐತೆ ನಿಂದ ಅಂತೇಳಿ ಅವನ್ನ ಕೇಳೋದು. ಅಂದ್ರೆ ಈ ಜೀವ ತಂದ ಅಂತ ತಿಳ್ಕೊಂಡಿದ್ರದ ಎಷ್ಟು ವಿಚಾರ ಮಾಡತ್ತಿತ್ತು. ನಾ ಈ ಶರೀರ ನಂದಂತ ತಿಳ್ಕೊಂಡ ಇದೇ ನಂದ ಮ್ಯಾಲ ಇದಕ್ಕ ಚಲೋ ಅರಿವಿ ಹಾಕೋಬೇಕು. ಇವತ್ ನನ್ ಪ್ರವಚನ ಐತಿ, ನಾ ಚಲೋ ಕುರ್ತಾ ಪೈಜಾಮ ಹಾಕೊಂಡ ಬರ್ಬೇಕು, ಅದಕ್ಕೆ ಇಸ್ತ್ರಿ ಇರ್ಬೇಕು ಅಂತೇಳಿ ನಾ ವಿಚಾರ ಮಾಡ್ಬೇಕು. ನಾ ಊಟ ಮಾಡ್ಬೇಕು, ಚಲೋ ಊಟ ಮಾಡ್ಬೇಕು, ನಾ ಅದನ್ ತಿನ್ಬೇಕು ಇದನ್ ತಿನ್ಬೇಕು, ನಾ ಚಂದ ಕಾಣಿಸ್ಬೇಕು. ಎಲ್ಲ ವಿಚಾರ ಯಾವ್ದ ನಂದಂತ ಏನ್ ತಿಳ್ಕೊಂಡೇವಲ್ಲ ಅದ್. ಮತ್ ಯಾವ್ದ ಅನಾದಿ ಕಾಲದಿಂದ ನಂದಂತೈತಿ ಅದನ್ನಂತೂ ನಾವ್ ಯಾವಾಗ ತಿಳ್ಕೊಂಡ ಅದ್ರ ಹಿತದ ಬಗ್ಗೆ ಯಾವಾಗೂ ವಿಚಾರ ಮಾಡಿಲ್ಲ. ನಮ್ಮ ಮನೆಯೊಳಗ ನಾ ಬಡಕದೇನಂತೆ ನನ್ಕಿಂತ ಜಾಸ್ತಿ ಅವ್ರಿಗೆ ನೀ ಬಡಕೆ ಆಗದಿ, ನೀ ಇದನ್ ತಿನ್ ಎಲ್ಲ ಮಾಡ್, ನೀ ಬಡಕ್ಯಾಗ ಆಗತಿ ಅಂತೆ. ಎಲ್ಲ ಏನೇನ್ ತಿಂದ್ರ ನಿಂಗ್ ಜಾಸ್ತಿ ಆಕಿದ ಅದನ್ನ ತಿನ್, ನಾವೇನ್ ಬ್ಯಾಡ ಅನ್ನಂಗಿಲ್ಲ ನಿಂಗ್ ತಿನ್ನಾಕ ಅಂತೆ ಅಂತ. ಈಗ ನಾ ಅದನ್ನ ತಿಂದ ದಪ್ಪ ಆಗ್ತೇನೋ ಏನ್ ಆಗೋದಿತ್ತಂದ್ರ ಆಗ್ತೇನಿ, ಆಗೋದಿತ್ತಂದ್ರ ಆಗ್ತೇನಂದ್ರ ನಾ ಮೊದ್ಲಿಂದನ ದಪ್ಪ ಆಗಿ ಬರ್ತಿದ್ದೆಲ್ಲ. ಈಗ ಬಂದ ನಾ ಯಾಕೆ ದಪ್ಪ ಆಗಿ ವಿಚಾರ ಮಾಡತ್ತೇನೆ. ಎಲ್ಲಾರು ತಮ್ಮ ಜೀವನದೊಳಗ ತಮ್ಮ ಹಚ್ಕೊಳ್ಳೋದು.
ಜೈನ ಧರ್ಮ ಇದ ಬರೀ ಜಿನ್ವಾನಿಯೊಳಗ್ ಬರ್ದಿಟ್ಟಿದ್ದ ಅಲ್ಲ, ಇದು ಬರೇ ಶಬ್ದ ಮಾತ್ರ ಐತಿ ಅಂತ ಅಲ್ಲ, ಇದು ಜೀವನೋಪಯೋಗಿ ಧರ್ಮ. ಇದ ಪ್ರತಿದಿನ ನಾವು ಎಕ್ಸ್ಪಿರಿಮೆಂಟ್ ಮಾಡಿ ತಿಳ್ಕೊಳ್ಳುವಂತ ಧರ್ಮ ಐತಿ, ಪ್ರಯೋಗಾತ್ಮಕ ಧರ್ಮ ಐತಿ, ಪ್ರತ್ಯಕ್ಷವಾದದ ಧರ್ಮ ಐತಿ. ಆದ್ರ ನಮಗ ಏನ ಸೈಂಟಿಸ್ಟ್ಗಳು ಹೇಳಿದ್ರ ಮೇಲೆ ಜಾಸ್ತಿ ಭರೋಸಾ, ವಿಶ್ವಾಸ ಅವ್ರ ಮೇಲೆ ಜಾಸ್ತಿ. ಸಮ್ಯಕ್ ಮತ್ತ ನಮಗ್ ನಾವ ತಿಳ್ಕೊಳ್ಳೋ ಸಮ್ಯಕ್ ದರ್ಶನ ಯಾಕೆ ಆಗತ್ತಿಲ್ಲ? ಒಂದ್ ಸಮಯ ತಿಳ್ಕೊಂಡ್ರ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತೈತಿ. ಮತ್ತೆ ಮಿಥುನ್ಜಿ ಭಜನ್ ಅಂತ ಹೇಳ್ಬೋದ್ರು, ದೋ ಗಡಿ ನಿಜ ನಾತ್ ಕಿ ನಜದೀಕ್ ತೋ ಆವೋ. ಅವ್ರು ದೋ ಗಡಿ ಏನ್ರಿ ನಾವು ನಿಜ ಆತ್ಮನ್ ನಜದೀಕ್ ಆದ್ರೆ ನಮ್ಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗ್ತೈತ್ರಿ, ಸಮ್ಯಕ್ ದರ್ಶನ್ ದೂರ ಉಳಿತ್. ದೋ ಗಡಿ ಅಂತಂದ್ರೆ 47 ನಿಮಿಷ 48 ನಿಮಿಷ, ಒಂದ್ ಅಂತರ್ ಮುಹೂರ್ತ ನಾವು ಆತ್ಮನೊಳಗೆ ಇದ್ದು ಅಂತಂದ್ರೆ ನಮಗೆ ಕೇವಲ ಜ್ಞಾನದ ಪ್ರಾಪ್ತಿ ಆಗ್ತೈತಿ. ನಮಗ್ ಒಂದ್ ಸಮಯನ ಇರಾಕಾಗತ್ತೆ, ಹಿಂಗ್ ಒಂದ್ ಅಂತರ್ ಮುಹೂರ್ತ. ನಾವ್ ಈ ಮೋಹದ ಜೊತೆಗನ ಚಲೋ ಅದೇವ್. ನೀವು ಮೋಹದ ಮಹಿಮನ್ನ ಹೇಳಿರಿ. 8 ವರ್ಷದ ಬಾಲಕ್ ಅವ್ರ ತಾಯಿ ಹೇಳ್ತಾನ, ಮೋಹತ ಜೋರೆ ಮಾತಾ ಮೋಹತ ಜೋ ಜಾನೆ ದೋ ವನವಾಸ ಮಾತಾ ಮೋಹತ ಜೋ. ಅವ್ರ ತಾಯಿಗೆ ಹೇಳ್ತಾನ. ಮತ್ತ ಅವ್ರ ತಾಯಿ ತಾಯಿ ಆ ಸಣ್ಣವಿದ್ದಾಗ ಬಾಲ್ಯಾವಸ್ಥೆ ಒಳಗ್ ಏನ್ ಸಂಸ್ಕಾರ ಹಾಕಿದ್ದಿತ್ತು? ಸಿದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸಂಸಾರ ಮಾಯಾ ಪರಿವರ್ಜಿತೋಸಿ ಶರೀರ ಭಿನ್ನಸ್ತೇವ ಶಾಂತಲಾ ಸಾವಿಕ್ಯ ಮುಪ್ಪಾಸಿ ಪುತ್ರ ಅಂತ ಹೇಳಿ ಸಣ್ಣಾಗಿರ್ತಾಗ ಸಂಸ್ಕಾರ ಹಾಕಿರ್ಲಿ. ಖರೆ ಈಗ ಆ ಹುಡುಗಗ ಏನಂತ ಆತಾಳ? ಹಟತ ಜೋರೆ ಬೇಟಾ ಮತ್ ಜಾओ ವನವಾಸ ಬೇಟಾ ಹಟತ ಜೋ. ಆ ಹುಡುಗಲ್ಲಿ ಕೇಳ್ಬೋದಾಗಿತ್ತಿರ್ಲ, ನಿನಗ್ಯಾರ ಸಂಸ್ಕಾರ ಹಾಕಂದಿರ್? ಎಷ್ಟು ಬಲಿಷ್ಠ ಮೋಹ. ಎಲ್ಲ ಕೇಳಿದಾಗ ಚಂದ ಅನಿಸ್ತೈತಿ. ಕುಂದಾಚಾರ್ಯ ಕತ್ತಿ ಯಾವಾಗ ಕೇಳ್ತೇವ ಅವಾಗ ಆನಂದ ಅನಿಸ್ತೈತಿ. ಅಂತ ಪುತ್ರ ಎಲ್ಲಾರ್ಗೂ ಬೇಕು ಅನಿಸ್ತೈತಿ. ಖರೆ ಆ ಸ್ಥಿತಿ ನಮಗ್ ಯಾವಾಗ್ರ ಅನ್ಸುತ್ತೆ. ನಾ ಈಗ ಸ್ವಂತ 20 ವರ್ಷ ಆಗಾಕೋದು. ನಾ ಯಾವಾಗ ನಮ್ಮ ಮಮ್ಮಿಗೆ ಹೋಗಿ, ಮಮ್ಮಿ ಮೋಹತ ಜೋರೆ ಮಾತಾ ನಾ ಹೊಂಟೇನಂತ ಯಾವಾಗ ಹೇಳಕ್ ಹೋಗಿದ್ದೇನೆ? ನಮ್ದ ಈ ಭವ ಮುಗಿಯೋದ ಯಾವಾಗ ಅಂತೇಳಿ ಗೊತ್ತಿಲ್ಲ. ಅಂಜಲಿ ಬರ್ಸಮ್ ಜವಾನಿ ಶೀನ್ ಹೋತಿ ಜಾರೈ. ಏನ್ ಅಂತಂದ್ರ ಹೆಂಗೈತಿ ಜೀವನ್, ಹೆಂಗೈತಿ ಈ ಭವ, ಸಿಕ್ಕಿದ ಮನುಷ್ಯ ಭವ. ಒಂದ ಅಂಜಲಿ ಒಳಗ್ ನೀರ್ ತಗೊಂಡ್ರ ಎಷ್ಟೊತ್ತಿರೋದೈತ ಕೈಯಾಗ? ಹೊಂಟೇತ್, ಆಯುಕ್ಷಯ ಆಗತೈತ್. ಖರೆ ನಾವ ಆ ಆಯುಕ್ಷಯವನ್ನ ಏನಂತ ನಮ್ಮ ಜನ್ಮ ದಿವಸ ಅದು. ಮುಂದಿನ ಭವದ ಪ್ಲಾನ್ ಇಲ್ಲ, ಖರೆ ಮುಂದಿನ ಭವಿಷ್ಯದ ಪ್ಲಾನ್. ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, SIP, SWP, FD ಏನೇನ್ ಅದಾವ ಅವೆಲ್ಲ ಎದಕ್ಕ? ಈ ಭವಿಷ್ಯ ಏನ ಚಲೋ ಇರ್ಲಿ ಅಂತ. ಈ ಭವಿಷ್ಯ, ಈಗಿರುವಂತ ಭವಿಷ್ಯವನ್ನ ಚಲೋ ಮಾಡ್ಕೊಳ್ಳೋದಂತ ನಾವ್ ವಿಚಾರ ಮಾಡತ್ತೇವ್. ಮುಂದಿನ ಭವಿಷ್ಯ, ಮುಂದಿನ ಭವದ ಭವಿಷ್ಯ ಅದು ನಮಗ ಅದರ ಕಡೆ ವಿಚಾರನು. मोह की महिमा देखो, मोह की महिमा. ಇದ ಮಾನಸ್ತಂಭವನ್ನ ನೋಡೆ ಗನ್ನಧರಕ್ಕ
ದೀಕ್ಷಾ ತಗೊಳ್ಳುವಂತ ಭಾವ ಬಂದಿತ್ತು. ನಾವು ಹುಟ್ಟಿದಾಗಿಂದ ಇದ ಮಾನಸ್ತಂಭ ನೋಡೋದು. ದೇಖೋ ಮೋಹಕಿ ಮಹಿಮಾ. ಸಮ್ಯಕ್ ದರ್ಶನ್ ಪ್ರಾಪ್ತ ಮಾಡ್ಕೋ 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 ಅಂತ ತೀರ್ಥಂಕರು ಹೇರ್, ಗಣದರು ಹೇರ್, ಆಚಾರ್ಯ ಹೇರು ಬರೆದು ಇಟ್ರ. ಪಂಡಿತರು ಮತ್ತ ಅದಕ್ಕ ಟೀಕಾ ಬರೆದ್ ಮತ್ತ ಅದನ್ನ ದೊಡ್ಡದು ಮಾಡಿಟ್ರು. ಆದ್ರೂ ನಮಗ್ ಇನ್ನ ಸಮ್ಯಕ್ ದರ್ಶನ್ ಪ್ರಾಪ್ತ ಮಾಡ್ಕೋಬೇಕ ಅಂತ ಅನ್ಸಾತನ ಇಲ್ಲ. ಸಮ್ಯಕ್ ದರ್ಶನ್ ಪ್ರಾಪ್ತ ಮಾಡ್ಕೋಬೇಕು. ಎಂತ ಆ ಸಮ್ಯಕ್ ದರ್ಶನದ ಮಹಿಮೆ, ಇಲ್ಲಿ ಮೋಹದ ಮಹಿಮೆ ಹೇಳ್ತಾ ಇದ್ದಾರೆ. ಆ ಸಮ್ಯಕ್ ದರ್ಶನದ ಮಹಿಮೆ ಅಂತ ಬರೀ ಆ ದರ್ಶನ್, ಆ ಸಮ್ಯಕ್ ದರ್ಶನ್, ಆ ಶ್ರದ್ಧೆ ಪ್ರಾಪ್ತ ಆತಂತಂದ್ರ ಇರುವಂತ ವರ್ತಮಾನ ಜ್ಞಾನನ ಏನಾಗ್ತೈತಿ, ಸಮ್ಯಕ್ ಜ್ಞಾನದಾಗ ಪರಿವರ್ತಿತ ಆಗ್ತೈತಿ. ಖರೆ ನಮಗ ಅಂತದೆಲ್ಲ ಬೇಡ. ನಮ್ಗೀಗ ಏನ್ ವರ್ತಮಾನದೊಳಗ ಅದೇವಲ್ಲ ಚಲೋ ಐತಿ, ಚಲೋ ನಡಿತೈತಿ. ಈಗ ಏನ ಅನಾನುಕೂಲಗಳ ಇಲ್ಲ, ಪ್ರತಿಕೂಲತಾ ಜೀವನದೊಳಗ ಇಲ್ಲ ಅಂತಂದ್ರೆ ನಾವು ಯಾವಾಗೂನು ಯಾರಿಗೂನು ಹೇಳುವಂತ ಹಕ್ಕು ನಮ್ಗ ಇಲ್ಲ. ಕಿ ಮೋಹತ ಜೋರೆ ಮಾತಾ ಯಾರಿಗೆ ಹೇಳ? ಆ 8 ವರ್ಷದ ಬಾಲಕ್ ಅವ್ರ ತಾಯಿಗೆ ಮೋಹತ ಜೋರೆ ಮಾತಾ ಅಂತ ಹೇಳತಾನಂತಂದ್ರ ಮೊದ್ಲ ಅವ್ ಬಿಟ್ಟಿದ್ದಿರ್ಬೇಕಲ್ಲ ಆ ಮೋಹವನ್. ಆ ಮೋಹ ಅವನ ಕಡೆ ಇಲ್ಲಂತ ಹೇಳಿ ಅವ ಆ ತಾಯಿಗೆ ಹೇಳತಾನಲ್ಲ, ನೀ ನನ್ ಮೇಲಿರೋ ಮೋಹವನ್ನ ಬಿಡು. ಹೋಗೋಕ್ಕಿಂತ ಮುಂಚೆ ಏನಂತ ಹೇಳೋದು? ಇನ್ನೊಂದು ಸಲ ಯಾವುದೇ ತಾಯಿ ಕಣ್ಣೀರು ಬರ್ದಂಗ ನಾ ನೋಡ್ಕೋತೇನೆ. ನಾವು ಬರೇ ಅದೇ ಏನಿಲ್ಲ, ನಮಗದು ಚಲೋನ ಅನಿಸ್ತೈತಿ. ಎಲ್ಲಾರು ಹಂಗನ, ಎಲ್ಲಾರ್ಗು ಕುಂದಾಚಾರ್ಯನಂತಾನ ಮಗ ಬೇಕು. ಖರೆ ಆ ತಾಯಿ ಆ ಸಂಸ್ಕಾರ ಹಾಕಿದ್ಲಿ. ಆ ಸಂಸ್ಕಾರ ಹಾಕುವಂತ ಕ್ಷಮತೆ ನಮ್ಮೊಳಗೈತಿ. ಅದು ಸಣ್ಣಾಗಿರ್ತಾಗನು ಯಾರ ಬ್ಯಾರೆದವ್ರ ತಗೊಂಡ್ರ ಅಂತಂದ್ರ, ಬ್ಯಾರೆ ಲಾಲಿ ಹಾಡ್ ಹಾಡಾತ್ರಂದ್ರ ಅದ ಅಳೋದು. ಮತ್ತ ಅವ್ರ ತಾಯಿ ಕೈಯೊಳಗ್ ಬಂದ ಮೇಲನ ಶಾಂತ. ಆಕಿ ಅದನ್ನ ಚಾಲು ಮಾಡ್ರ ಶಾಂತ. ಮತ್ ನಾವೇನಂತೇವು, 8 ವರ್ಷದ ಮಟ್ಟ ಬಾಲಕಗ ತಿಳಿಯಂಗ. ಮತ್ತ ಆ ಬಾಲಕಗ ಹೆಂಗ್ ತಿಳಿತು? ಆದ ಪೂರ್ವಭೌತ ಸಂಸ್ಕಾರ ಅಂತೇಳಿ ಮತ್ತ ನಿಮಿತ್ತದ ಹೊರೆ ಅದ್ರ ಮೇಲೆ ಹಾಕೋದು. ಪೂರ್ವಭೌತ ಸಂಸ್ಕಾರ ಹಂಗೇನ್ರೆ ಆ ಘಟನೆಗೆ ಅಳವಡಿಸ್ತಾ ಇದ್ರ ಅನಾದಿ ಕಾಲದಿಂದ ನಾವ ಮುನಿ ದೀಕ್ಷಾ ತಗೊಂತ ಬರಾತಿದ್ದೆವು. ಅಷ್ಟಪಾವದೊಳಗೆ ಹೇಳಿದಾರು, ನಮ್ಮ ಪಿಚಿ ಕಮಂಡಲವನ್ನು ಸೇರಿಸಿದ್ರೆ ಏನಾಗ್ತೈತಿ, ಒಂದ ಸುಮೇರು ಪರ್ವತನ ಆಗ್ತೈತಿ. ಮತ್ತ ಆ ಪೂರ್ವಭೌತ ಸಂಸ್ಕಾರ ಎಲ್ಲಿ? ಅವು ಬರ್ಲಿಲ್ಲ ನಮ್ ಜೊತೆ. ಖರೆ ಮಿಥ್ಯಾತ್ವಂತೂ ಬಂತು. ಆ ಪೂರ್ವಭವ, ಆ ಏನ್ ಮುನಿ ದೀಕ್ಷಾ ತಗೊಂಡ್ ಪಿಂಚಿ ಕಮಂಡಲ್ ಬಿಟ್ಟು ಬಂದಿಲ್ಲ, ಆ ಪಿಂಚಿ ಕಮಂಡಲ್ ಜೊತೆ ಆ ಮಿಥ್ಯಾತ್ವನ್ ಬಿಟ್ಟು ಬಂದಾಗ ನಾವೀಗ ಮೋಕ್ಷದೊಳಗೆ ಇರ್ತಿದ್ದು. ಖರೆ ನಾವೇನ್ ಮಾಡ್ದ, ಆ ಪಿಂಚಿ ಕಮಂಡಲ್ ಬಿಟ್ಟು ಖರೆ ಮಿಥ್ಯಾತ್ವನ ಬಿಡ್ಲಿಲ್ಲ. ಅದ ನಮ್ ಜೊತೆನ ಬೇಕು ಅಂತೇಳಿ ತಗೊಂಡ ಬಂದು. ಯಾಕಂದ್ರೆ ನಮಗ್ ಮೋಹನ ಮೋಕ್ಷ ಅನಿಸ್ತೈತ್ಲ. ಮೋಕ್ಷ ಅಂದ್ರೆ ಬೇರೆ ಏನಲ್ಲ, ಇದ ಮೋಕ್ಷ. ಅಂಬಾನಿ ಎಲ್ಲದಾನೀಗ ಅವ್ ಮೋಕ್ಷದೊಳಗ ಅದಾನ. ಯಾಕಂದ್ರೆ ಅವ್ಗೆ ಎತ್ರದು ಕಮ್ಮಿ ಇಲ್ಲ, ನಮಗ್ ಕಮ್ಮಿ ಐತೆ. ಅದಕ್ಕ ನಾವ್ ಇನ್ನ ಎಲ್ಲದೇವು ಮನುಷ್ಯಗತಿ ಒಳಗದೇವು. ಅವ್ ಮೋಕ್ಷದೊಳಗ ಅದ, ಯಾಕಂದ್ರೆ ಅವನ ಕಡೆ ಎಲ್ಲ ಐತಿ. ಯಾವಾಗಿನ ಮಠ ಪರಿಭಾಷಾ ತಿಳ್ಕೊಳ್ಳೋದು ನಮ್ಮದು ಸರಿ ಆಗುದಿಲ್ಲ, ಅವಾಗಿನ ಮಠ ನಾವ
ಏನ ಇಲ್ಲಿ ಅದನ್ನೇ ಇರೋದು ವಿಪರೀತ ಅನ್ಯಥಾ ಗ್ರಹಣ ಮಾಡ್ಕೋತಾನ, ಅನ್ಯಥಾ ತಿಳ್ಕೊತಾನ, ಸ್ವಚ್ಛಂದಿ ಆಗ್ತಾನ, ಬ್ಯಾರೆದ್ರ ಮೇಲೆ ಆರೋಪ ಆಗ್ತಾನ, ಕರ್ತೃತ್ವ ಬುದ್ಧಿ ಮಾಡ್ತಾನ, ಮತ್ತೆ ಕೆಟ್ಟದಾದ ಅಕರ್ತೃತ್ವ ಬುದ್ಧಿ ಮಾಡ್ತಾನ, ಬ್ಯಾರೆದವ್ರ ಮೇಲೆ ಹಾಕ್ತಾನ. ಅದನ್ನ ಆಗೋದಿತ್ತ ಆತಂತಾನ, ಅವಾಗ ಕ್ರಮಬದ್ಧ ಪರ್ಯಾಯ ಬರ್ತೈತಿ. ಮತ್ ಯಾವಾಗ ಮಾಡ್ತಾನ ಅವಾಗ ಕ್ರಮಬದ್ಧ ಪರ್ಯಾಯ ಬರಂಗಿಲ್ಲ. ನಾನ್ ನಿಂತು ಮಾಡಿಸಿದೆ, ನಾನ್ ನಿಂತು ಮಾಡಿದೆ. ಈ ಜೀವಕ್ಕ ಇಲ್ಲಿ ಮುಂದೆ ಹೇಳಿದಾರೆ ಅದ ವಿಪರೀತ ಹೆಂಗ ಮನಸ್ತಾನೋ ಹೇಗೆ ಎಂಬುದನ್ನು ಹೇಳುತ್ತಾರೆ. ಮರಣವಾದ ಮೇಲೆ ಶರೀರ ಆತ್ಮಗಳು ಪ್ರತ್ಯಕ್ಷ ಭಿನ್ನವಾಗುತ್ತವೆ. ಆತ್ಮನು ಒಂದು ಶರೀರವನ್ನು ಬಿಟ್ಟು ಬೇರೆ ಶರೀರ ಧಾರಣೆ ಮಾಡುತ್ತಾನೆ. ಅಲ್ಲಿ ವೆಂತರಾಧಿಕರು ತಮ್ಮ ಪೂರ್ವಭವದ ಸಂಬಂಧ ಪ್ರಕಟಪಡಿಸುತ್ತಿರುವುದು ಕಂಡು ಬರುತ್ತದೆ. ಆದರೆ ಇವನಿಗೆ ಶರೀರದಿಂದ ಭಿನ್ನ ಬುದ್ಧಿ ಆಗುವ ಸಾಧ್ಯತೆ ಇಲ್ಲ. ಸ್ತ್ರೀ ಪುತ್ರಾಧಿಕರು ತಮ್ಮ ಸ್ವಾರ್ಥದ ಸಂಗಡಿಗರೆಂದು ಪ್ರತ್ಯಕ್ಷ ಕಂಡು ಬರುತ್ತದೆ. ಅವರ ಪ್ರಯೋಜನವು ಸಿದ್ಧವಾಗದಿದ್ದರೆ ಕೂಡಲೇ ನರಕಾದಿಯಲ್ಲಿ ವಿಪರೀತವಾಗುವುದು ಕಂಡು ಬರುತ್ತದೆ. ಇವನು ಅವರಲ್ಲಿ ಮಮತೆ ಮಾಡುತ್ತಾನೆ ಮತ್ತು ಅವರ ಸಲುವಾಗಿ ನರಕಾದಿಗಳಲ್ಲಿ ಇಳಿಯಲು ಕಾರಣಭೂತವಾದ ನಾನಾ ಪ್ರಕಾರದ ಪಾಪಗಳನ್ನು ಮಾಡುತ್ತಾನೆ. ವೆಂತ್ರಾದಿಗಳ ತಮ್ಮ ಸಂಬಂಧದ ಕಥೆಯನ್ನ ಹೇಳಕ್ ಸಿಗ್ತಾರ. ಮರಣ ಆದ್ಮೇಲೆ ಅಂತ ಹೇಳನು ಏನ, ನನ್ 7 ಭವ, ನನ್ 7 ಪೀಡಿ ಕುಂತು ತಿನ್ನುವಂಗ ಏನ್ ಮಾಡಿರ್ಬೇಕು, ಗಳಿಸಿಡ್ಬೇಕನ್ನುವಂತ ಭಾವ. 7 ಪೀಡಿ ಕುಂತು ತಿನ್ಬೇಕು. ಯಾಕಂದ್ರ ನನ್ನ ಕುಲದೊಳಗೆ ಹುಟ್ಟಾರ, ನನ್ನ ಸಂಬಂಧಿಕರು ಅಂತೆ, ನನ್ನ ಪುತ್ರನ ಪುತ್ರ, ನನ್ನ ಪರಪೌತ್ರ. ಎಂತೆಂತ ಆಸೆಗಳು ಇರ್ತಾರ. ನನ್ ಮೊಮ್ಮಗನ ಮದ್ವಿ ನೋಡಿ ಸಾಯ್ಬೇಕಂತೆ, ಮೊಮ್ಮಗಲ್ ಮರಿಮಗ ಆದ್ರೂ ಆಸೆ ಮುಗಿಯಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲೇನೋ ಅದನ್ನೇ ನಾನಾ ಪ್ರಕಾರದ ಪಾಪಗಳನ್ನವ ಮಾಡ್ತಾನ. ಯಾಕಂದ್ರ ಅವಂಗ ಆ 7 ಪೀಳಿಗಳನ್ನ ಸುಖದಿಂದ ಇಡೋದೈತಿ. ಎಲ್ಲಕ್ಕಿಂತ ದೊಡ್ಡ ಭಯ ಮರಣ ಭಯ. ನಾ ಸತ್ನಂದ್ರ ಎಲ್ಲಾ ಮುಗಿತೈತ್ ನಂದ ಅಂತೇಳಿ ಏನ್ ಮಾಡೋದ, ನನ್ನ ಹೆಸರ್ಲೆ ಒಂದ ಮಂದಿರ್ ಕಟ್ಟಿಸ್ಬಿಡ. ನಾ ಸತ್ರನು ಏನ ನನ್ನ ಹೆಸರ ಇರ್ಬೇಕು, ನನ್ನ ಹೆಸರಿನ ಯಶಸ್ಸ ಇರ್ಬೇಕು ಅಂಥೇಳಿ ಆ ಮಂದಿರಕ್ಕ ನನ್ನ ಹೆಸರು, ಆ ಮಂದಿರಕ್ಕ ಆ ಬಂಗಾರದ ಮೂರ್ತಿ ಕೊಟ್ಟೇನೆ. ಯಾರು ಕೊಟ್ರು? ನೆನಪು ಬರ್ಬೇಕು, ನನ್ನ ಹೆಸರು ನೆನಪು ಬರ್ಬೇಕು, ನಾ ಕೊಟ್ಟಿ. ಎಲ್ಲಿವರೆಗಂದ್ರ ನಾವ್ ಎಲ್ಲಿ ಬರ್ತೀವಲ್ಲ ಅಲ್ಲಿ ಆ ಮೋಹ ನಮ್ ಜೊತೆಗನ ಇರ್ತೈತ್ಲಾ. ತಪ್ಪ ಹತ್ತಿರದಲ್ಲ, ತಪ್ಪು ನಮ್ದು ಅಲ್ಲ, ತಪ್ಪ ಹತ್ತಿರದನ. ಅದ್ ನಾವ್ ಎಲ್ಲಿ ಹೋಗ್ತೇವೆ ಅಲ್ಲೇ ಬರ್ತೈತಿ. ನಾವ್ ಮನ್ಯಾಗಿದ್ದು ಅಂತಂದನು ಅಲ್ಲೇ ಮೋಹ, ನಾವ್ ಇಲ್ಲಿ ಧರ್ಮ ಮಾಡಕ್ ಬಂದು ಧರ್ಮದಾಗನು ಮೋಹ. ಅದ್ ನಮ್ಮನ್ ಬಿಡವಾತ ಅಂತ ಹೇಳಿ ನಾವ ಮೋಹ ಅಂತೈತಿ, ಇವು ನಮ್ಮನ್ ಬಿಡವಲ್ಲ ಅಂತ ಹೇಳಿ ಅದ. ಯಾವ್ದಾರ ಈಗ ಗೊಮ್ಮಟ ದರ್ಶನದೊಳಗ ತಾಯಿಯವರು ಉತ್ತರವಾಗಿ ಹೇಳಿದ್ರಲ್ಲ, ಭರತ ಚಕ್ರವರ್ತಿ ಹೆಂಗ್ ಯೋಚನೆ ಮಾಡತ್ತಿದ್ರು, ಚಾರಿತ್ರ ಮೋಹದ್. ಅವೇನ ಅವನ್ ಗೊತ್ತೈತಿ, ಅವನ್ ತಂದ ತಪ್ಪಂತ ಏನ ವಿಚಾರನ ಮಾಡವಲ್ಲ. ಯಾಕಂದ್ರೆ ಈಗ ಅವನ ಕಡೆ ಚಕ್ರ ರತ್ನ, ಅವಂಗ ಅದರದ ಅರಿವನ್ನ ಇಲ್ಲ. ಸ್ವಂತ ಅದ ಭರತ್ ಮಾತಾಡ್ತಾ ಇಲ್ಲ, ಭರತ್ ಚಕ್ರವರ್ತಿ ಮಾತಾಡ್ತಾ ಇಲ್ಲ. ಅದ ಭರತ್ ಚಕ್ರವರ್ತಿ, ಆಮೇಲೆ ಭರತ್ ಆದ್ಮೇಲೆ ಏನಾಯ್ತು? ಹೋದ ಮೋಕ್ಷ. ಅವಂಗ ವೈರಾಗ್ಯ ಹೆಂಗ್ ಬಂತು? ಅನೇಕಾಂಜಿಯ ಕನ್ನಡಿ ಒಳಗೆ ಬೆಳಿ ಕೂದ್ಲಕ್ಕ ಅನ್ಸ. ಆದ್ರೆ ಋಷಭ
ಯಾವಾಗ ಅವ್ರ ರಾಜ ಇದ್ರ ಅವಾಗ ಅವರಿಗೆ ವೈರಾಗ್ಯ ಬರೆಸ್ಬೇಕಾಗ್ತ, ವೈರಾಗ್ಯ ಬರೆಸ್ಬೇಕಾಗ್ತ. ಇಂದ್ರಗ ಚಿಂತೆ ಆತ, ಏನ ಇವ್ರ ವೈರಾಗ್ಯನ ಬರ್ವಾತ್. ಒಂದ್ ಪೂರ್ವ ನೋಡ್ರಿ ಇವ್ರದ್ದು ಆಯುಷ್ಯ ಉಳ್ದೆ. ಯಾವಾಗ ಇವ್ರಿ ವೈರಾಗ್ಯ ತಗೊಂಡ್ ಯಾವಾಗ ಕಲ್ಯಾಣ ಮಾಡೋರು ಅಂಥೇ ಇಂದ್ರದ ತ್ರಾಸ. ಅದಕ್ಕವ ಅವ್ರ ವೈರಾಗ್ಯ ಬರ್ಸೋ ಸಲುವಾಗಿ ನರ್ತಕಿ ಗೊತ್ತಿದ್ದು ಆ ನೀಲಾಂಜನನ್ನ ನೃತ್ಯ ಮಾಡಕ್ ಕಳಿಸಿದ. ಅವಾಗ ಅವ್ರಿಗೆ ವೈರಾಗ್ಯ ಆಯ್ತು. ಮತ್ತ ಭರತ ಚಕ್ರವರ್ತಿಗೆ ಬಿಳಿ ಕೂದ್ಲ, ಬಾಹುಬಲಿ ಯುದ್ಧ ಮಾಡ್ಬೇಡ ಯುದ್ಧ ಮಾಡ್ಬೇಡ ಯುದ್ಧ ಮಾಡ್ಬೇಡ ಅಂತ ಎಲ್ಲಾರು ಅವ್ರಿಗೆ ಎಲ್ಲಾ ಹಿಡಿದ, ಅಣ್ಣ ತಮ್ಮ ಹಿಡಿದ ಎಲ್ಲಾರು ಆದ್ರೂ ಏನ ಕೇಳಿಲ್ಲ. ಮತ್ ಯುದ್ಧ ಮಾಡಿ ಆದ್ಮೇಲೆ ಗೆದ್ದ ಮ್ಯಾಲ ಯಾಕ ನೀನ ಗೆಲ್ಲಬೇಕಂತ ಹೇಳ ಯುದ್ಧ ಮಾಡಿದ್ದಲ್ಲ. ಖರೆ ಈಗ ಅದ ಬೇಡ. ಮೋಹದ ಮಹಿಮೆ. ಅದಕ್ಕ ಈ ಮೋಹವನ್ನು ನಾವು ಬಿಡ್ಬೇಕಂತಂದ್ರ ಏನ್ ಮಾಡ್ಬೇಕು? ನಾ ಕೇಳ್ತೇನೆ, ಈ ಮೋಹವನ್ನು ಬಿಡ್ಬೇಕಂದ್ರ ಅದ್ ನಿಮ್ಮನ್ನ ಹಿಡಿದೈತೆ. ಮೋಹವನ್ನ ಬಿಡ್ಬೇಕಂದ್ರ ಅದ್ ನಮ್ಮನ್ನ ಹಿಡಿದೈತೆ. ನಾವ್ ಹಿಡಿದೇವ ಅದನ್ನ ನಾವು ಬಿಡ್ಬೇಕು. ಅದನ್ನ ನಾವು ಬಿಡ್ಬೇಕಂದ್ರ ನಾವ್ ಏನ್ ಮಾಡ್ಬೇಕಾದ್ ನಮಗೆಲ್ಲ ಚೆನ್ನಾಗಿನ ಗೊತ್ತಿದ್ದನ್ನ ಐತಿ. ಯಾಕಂದ್ರ ಅದನ್ನು ನಾವು ಅನಾದಿ ಕಾಲದಿಂದ ಕಲ್ಕೊತೀವಿ. ಯಾವಾಗ ಸಿಂಹ ಪರ್ಯಾಯಗಳು ಇದ್ದಿದ್ದು ಸಿಂಹಕ್ಕನ ಜ್ಞಾನ ಆಗ್ತೈತಂತಂದ್ರ ನಾವಂತೂ ಮನುಷ್ಯದೆವು, ನಮಗಂತೂ ಇಷ್ಟು ಚಿಕ್ಕ ಜ್ಞಾನವಂತೂ ಆಗಾಕ ಏನ್ ದೊಡ್ಡ ಮಾತ ಅಲ್ಲ. ಅಂಥೇಳಿ ಈ ಮೋಹವನ್ನು ನಾಶ ಮಾಡಿ ಸಮ್ಯಕ್ ದರ್ಶನದ ಪ್ರಾಪ್ತಿ ಮಾಡ್ಕೊಳ್ಳೋದನ್ನ ಈ ಮೋಹದ ಮಹಿಮೆ ಅಂತ ಹೇಳಿ ಇವತ್ತಿನ ಚರ್ಚೆಯನ್ನ ವಿರಾಮ. ಓಂ ನಮಃ ಶಿವಾಯ.